ಶುಭೋದಯ ವಾಯು ವಿಹಾರದ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ಬಹಳ ಮುಜುಗರ ಆಯಿತು, ಯಾಕಂತಂದರೆ ಅವರು ಹೇಳಿದರು ಅವರ ಅಜ್ಞಾನ ಹಾಗೆ ಹೀಗೆ ಅಂತ. ಅದೇನೂ ಇಲ್ಲ. ನಮ್ಮ ಭಾವ ಅವರು ಈ ಪಾರ್ಕು ಇದು ಡೆವಲಪ್ ಆದಂಥ ರೀತಿ, ಇಲ್ಲಿಯ ಸಂಘಟನೆ, ಇಂಥ ಒಂದು ಕಾರ್ಯಕ್ರಮ ಬಹುಶಃ ಅಗತ್ಯ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎರಡು ರೀತಿಯಿಂದ. ಒಂದು, ಎಲ್ಲರೂ ಒಟ್ಟಾಗ್ತೀರಿ, ಕೂತು ಮಾತಾಡಿ. ಹಾಗೆ ನಮ್ಮ ಇವತ್ತಿನ ವಿಷಯ, ಈ ಒತ್ತಡವನ್ನು ನಿವಾರಣೆ ಮಾಡೋದಲ್ಲಿ, ನಿರ್ವಹಿಸುವಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಅನುಕೂಲ ಮಾಡಿಕೊಡುತ್ತೆ. ಇಲ್ಲಿ ನಾವೇನೋ ಹೆಚ್ಚು ತಿಳ್ಕೊಳ್ತೀವಿ ಅನ್ನೋದಕ್ಕಿಂತ ಹೆಚ್ಚು ಒಟ್ಟಾಗಿ ಚಿಂತನೆ ಮಾಡೋದಕ್ಕೆ, ಯೋಚನೆ ಮಾಡೋದಕ್ಕೆ, ಬೇರೆಯವರಿಗೆ ಮಾದರಿ ಆಗೋದಕ್ಕೆ ಹೆಚ್ಚು ಅವಕಾಶ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ನಾನು ಮಾತಾಡಬೇಕಾದ ವಿಷಯ ಒತ್ತಡ ನಿರ್ವಹಣೆ. ನನಗಿಂತ ಹೆಚ್ಚು ತಜ್ಞರು ಇಲ್ಲಿ ಇದ್ದಾರೆ, ಹಾಗಾಗಿ ಪ್ರಶ್ನೋತ್ತರ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಯಾಕಂದರೆ ಅವರೇ ಪೀಠಿಕೆ ಹಾಕಿಕೊಟ್ಟಿರೋದು ಅಂತ ಗೊತ್ತಾಯ್ತು ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಪ್ರೀತಮ್ ಅವರನ್ನು ಬಹಳ ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಯಾಕಂತಂದರೆ ಅವರು ಬರೆದಂಥ ಪುಸ್ತಕ ಇವತ್ತು ಎಲ್ಲರ ಮನೆಗಳಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಒಳ್ಳೆಯ ಪುಸ್ತಕವನ್ನು ಬಹಳ ಸರಳವಾಗಿ, ಸುಂದರವಾಗಿ ಬರೆದಿದ್ದಾರೆ ಅವರು. ಹಾಗೆಯೇ ಒಳ್ಳೆಯ ಮಾತುಗಾರರು ಕೂಡ. ಎಲ್ಲಕ್ಕಿಂತ ಹೆಚ್ಚು ಸಹೃದಯಿ ವೈದ್ಯರು, ಅಪರೂಪದ ಸಹೃದಯಿ ವೈದ್ಯರು ಅಂತ ನಾನು ಅಂದ್ಕೊಳ್ತೇನೆ. ಹಾಗೆ ಇವತ್ತು ಮಾತಾಡಲಿಕ್ಕಿರುವಂಥ ವಿಷಯ ನನಗೆ ಸ್ವಲ್ಪ ಒತ್ತಡ ಉಂಟು ಮಾಡ್ತು. ಯಾಕಂದರೆ ಎಲ್ಲರೂ ಕೂಡ ಒತ್ತಡ ನಿರ್ವಹಣೆಯ ಹಾದಿಯಲ್ಲೇ ಇದ್ದೀರಿ ನೀವು. ವಾಯು ವಿಹಾರ ಮಾಡುವಂಥದ್ದು ಒತ್ತಡ ನಿರ್ವಹಣೆ ಒಂದು ಬಹಳ ಮುಖ್ಯವಾದಂಥ ಹಾದಿ. ಹಾಗಾಗಿ ನಿಮಗೇನು ಹೇಳ್ಬೋದು ಅಂತ ಅನ್ನಿಸು. ಆದರೂ ನಾನು ಕೆಲಸ ಮಾಡಿದಂಥ ವಿಷಯಗಳೆಲ್ಲ ಕೂಡ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಿದ್ದು, ಆಪ್ತ ಸಮಾಲೋಚನೆ. ಹಾಗೆ ಒತ್ತಡವನ್ನು ತುಂಬ ಹತ್ತಿರದಿಂದ, ಅದರ ಸಮಸ್ಯೆಗಳನ್ನು ತುಂಬ ಹತ್ತಿರದಿಂದ ನೋಡುವಂಥ ಅವಕಾಶ ನನ್ನ ವೃತ್ತಿ ಜೀವನದಲ್ಲಿ ಸಿಕ್ಕಿದೆ. ನಾನು ಕೆಲಸ ಮಾಡಿದ್ದು ಕೌನ್ಸಿಲರ್ ಆಗಿ, ಹಾಗೆ ಕೌನ್ಸಿಲಿಂಗ್ ಟೀಚ್ ಮಾಡ್ತಾ ಇದ್ದಿದ್ದು. ಈಗ ಕೂಡ ಅಷ್ಟೇ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಒಂದು ಮಾನಸ ಸಂಸ್ಥೆ ನಡೆಸ್ತಾ ಇರುವಂಥ ಕಾಲೇಜ್. ಈಗ 7 ವರ್ಷ ಆಯಿತು ಕಾಲೇಜಿಗೆ. ಈ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ, ಕೌನ್ಸಿಲಿಂಗ್ ಟೀಚ್ ಮಾಡ್ತಾ ನಮ್ಮ ಸೋಷಿಯಲ್ ವರ್ಕ್ ಸ್ಟೂಡೆಂಟ್ಸಿಗೆ ಸಮಯ ಸಿಕ್ಕಾಗ ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತಾ ನನ್ನ ಕೆಲಸವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಸ್ಟ್ರೆಸ್ ಇವತ್ತೆಲ್ಲರೂ ಮಾತಾಡುವಂಥ ವಿಷಯ. ಈಗ ಪ್ರಾಸ್ತಾವಿಕದಲ್ಲಿ ಹೇಳಿರುವ ಹಾಗೆಯೇ ಒಂದು ಆತಂಕಕಾರಿಯಾದಂಥ ಬೆಳವಣಿಗೆ ಸ್ಟ್ರೆಸ್ ಕುರಿತಾಗಿ ಆಗ್ತಾ ಇದೆ. ಅದು ಕೂಡ ಕೋವಿಡ್ ನಂತರದಲ್ಲಿ ಇದರ ಪ್ರಭಾವ ಜಾಸ್ತಿ ದುಪ್ಪಟ್ಟಾಗಿದೆ ಅಂತ ನಮ್ಮ ಅಂಕಿಅಂಶಗಳು ಹೇಳ್ತಾ ಇವೆ. ರಿಸರ್ಚ್ ನೋಡಿದರೆ ಸ್ಟ್ರೆಸ್ ಮೊದಲಿಗಿಂತ ಕೋವಿಡ್ ನಂತರದಲ್ಲಿ ಜಾಸ್ತಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಂತೂ ಅದರಲ್ಲೂ ಯುವ ಜನರಿಗೆ ಹೆಚ್ಚು ಕಾಡಿರೋದು ಸ್ಟ್ರೆಸ್ಸಿನ ಸಮಸ್ಯೆಗಳು. ಅದಕ್ಕೆ ಕಾರಣ ನಮಗೆಲ್ಲ ಗೊತ್ತಿದೆ. ಎಲ್ಲರೂ ಮನೆಯೊಳಗೆ ಬಂದಿಯಾಗಿದ್ವಿ, ಏನು ಮಾಡಬೇಕು ಅಂತ ತೋಚದಂಥ ಸ್ಥಿತಿನಲ್ಲಿ ನಮ್ಮ ಮನಸ್ಸು ಕೂಡ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಬೀರೋದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಅಥವಾ ಅನುಭವಿಸಿದ್ದೀವಿ. ಆ ಕಾರಣದಿಂದಾಗಿ ಸ್ಟ್ರೆಸ್ನ ಪರಿಣಾಮ ಜಾಸ್ತಿ. ಅದರ ಜೊತೆಗೆ ಆಗ ಉಂಟಾದಂಥ ಸಾಮಾಜಿಕ ತಲ್ಲಣಗಳೇನಿವೆ, ಆರ್ಥಿಕ ತಲ್ಲಣಗಳೇನಿವೆ, ಅವುಗಳು ಕೂಡ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿಯ ಮೇಲೆ, ಎಲ್ಲರ ಸ್ಥಿತಿಗತಿಯ ಮೇಲೆ ಕೂಡ ಪರಿಣಾಮ ಬೀರುವುದರಿಂದ ಸ್ಟ್ರೆಸ್ಸಿನ ಪರಿಣಾಮ ಜಾಸ್ತಿ ಅಂತ ಹೇಳ್ಬೋದು. ಈ ಸ್ಟ್ರೆಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ದೀವಿ ಅಂದರೆ ಸ್ಟ್ರೆಸ್ ಅಂದರೆ ಅದೊಂದು ಬಹಳ ತಪ್ಪು ಅಥವಾ ಅದು ಬಹಳ ತೊಂದರೆ ಅಂತ ಹೇಳ್ಕೊಂಡು. ಆದರೆ ನಮ್ಮ ಸೈಕಾಲಜಿಯ ಥಿಯರಿ ಏನು ಹೇಳುತ್ತೆ ಅಂದರೆ ಸ್ಟ್ರೆಸ್ ಇಟ್ಸೆಲ್ಫ್ ಈಸ್ ನಾಟ್ ಬ್ಯಾಡ್, ಅದುವೇ ಕೆಟ್ಟದಲ್ಲ. ಯಾಕಂದರೆ ಸ್ಟ್ರೆಸ್ ಅನ್ನೋದ ಶಬ್ದದ ಅರ್ಥನೇ ಟು ಫೋರ್ಸ್ ಅಂತ. ಅದರ ಲಿಟ್ರಲಿ ಮೀನಿಂಗ್ ಟು ಫೋರ್ಸ್ ಅಂದರೆ ಒಂದು ಬಲ. ಯಾವುದಕ್ಕೆ ಬಲ? ನಮ್ಮನ್ನು ಯಾವುದಾದ್ರೂ ಕೆಲಸಕ್ಕೆ ತಯಾರು ಮಾಡೋದಕ್ಕೆ ಬಲ. ಯಾವುದಾದ್ರೂ ಒಂದು ಕೆಲಸವನ್ನು ನಾವು ಹೆಚ್ಚಾಗಿ ಮಾಡಬೇಕು ಅಥವಾ ಸಡನ್ನಾಗಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ದೇಹ ಮತ್ತು ಮನಸ್ಸಿಗೆ ಒಂದು ತಯಾರಿ ಬೇಕಾಗುತ್ತೆ. ಈ ತಯಾರಿಯ ಸ್ಥಿತಿಯನ್ನು, ಈ ಪ್ರಿಪೇರ್ಡ್ನೆಸ್ಸನ್ನು ಸ್ಟ್ರೆಸ್ ಅಂತ ಕರೀತಾರೆ. ಏನಾಗುತ್ತೆ ಈ ಸಂದರ್ಭದಲ್ಲಿ? ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಒಂದು ವ್ಯವಸ್ಥೆಯಿಂದಾಗಿ ನಮ್ಮ ದೇಹದಲ್ಲಿ ಒಂದು ಆ್ಯಕ್ಟಿವೇಶನ್ ಶುರುವಾಗುತ್ತೆ. ನಮ್ಮೆಲ್ಲ ದೇಹದ ಕಾರ್ಯಗಳು ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ನಮ್ಮ ಮಾನಸಿಕ ಸ್ಥಿತಿಯಲ್ಲಿ ಒಂದು ಫೋಕಸಿಂಗ್, ಒಂದು ಕಾನ್ಸಂಟ್ರೇಷನ್ ಬರೋರಿಗೆ ಸಾಧ್ಯ ಆಗಿ ನಮ್ಮನ್ನು ಹೆಚ್ಚಿನ ಕೆಲಸಕ್ಕಾಗಲಿ ಅಥವಾ ತುರ್ತಾಗಿ ಆಗಬೇಕಾದಂಥ ಸನ್ನಿವೇಶಕ್ಕಾಗಲಿ ತಯಾರು ಮಾಡುವಾಗ ಮಾಡುತ್ತೆ. ಈಗ ನಾನಿಲ್ಲಿ ಬರಬೇಕು ಅಂದರೆ ನಮಗೊಂದು ಸಣ್ಣ ಸ್ಟ್ರೆಸ್ ಬೇಕು. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಕರೆಯೋದಿದ್ರೆ ಟೆನ್ಷನ್. ಆ ಟೆನ್ಷನ್ ಇಲ್ಲ ಅಂದರೆ ನಮ್ಮ ತಯಾರಿ ನಡೆಯಲ್ಲ. ಇದು ಒಂದು ಸೈಕಲಾಜಿಕಲ್ ಥಿಯರಿ. ಒಬ್ಬ ಅಥ್ಲೆಟ್ ಇದ್ದಾನೆ ಅಂತಾದರೆ ಅವನು ಓಡೋದಕ್ಕೆ ನಿಂತ್ಕೊಂಡಾಗ ಅವನ ಬಾಡಿಯಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ.
ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಕೈಕಾಲು ಸಣ್ಣಗೆ ನಡಗಕ್ಕೆ ಶುರು ಆಗುತ್ತೆ, ಮಸಲ್ಸ್ ಎಲ್ಲ ಬಿಗಿಯಾದಂಗೆ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಎಕ್ಸ್ಟ್ರಾ ಎನರ್ಜಿಯನ್ನು ದೇಹ ಒದಗಿಸುವಂಥದ್ದು. ಈ ಒದಗಿಸದಂತಹ ಶಕ್ತಿಯ ಕಾರಣದಿಂದ ಹಾಗೆ ಸುತ್ತ ನಿಂತ್ಕೊಂಡಿದ್ದವರು ಅವನ ಹೆಸರು ಹಿಡಿದು ಕರೆದ್ರೆ ಪ್ರದೀಪ ಅಂತೆಲ್ಲ ಕರೆದ್ರೆ ಆ ಕಡೆಗೆ ನೋಡೋದಿಲ್ಲ. ಅವನ ಗಮನ ಪೂರ್ತಿಯಾಗಿ ಗೋಲ್ ಕಡೆಗೆ, ಗುರಿಯ ಕಡೆಗಿರುತ್ತೆ. ಸೊ ಆ ಗುರಿಯ ಕಡೆಗೆ ಅವನ ಗಮನ ಇರೋದ್ರಿಂದಾಗಿ ಅವನಿಗೆ ಓಡೋದಕ್ಕೆ ಸಾಧ್ಯ ಆಗುತ್ತೆ. ಮೆಂಟಲ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಬೇರೆಲ್ಲ ಸೆನ್ಸೇಷನ್ಸ್ಗಳೇನಿವೆ, ಕಿವಿ ಕೇಳಿಸೋದು, ಕಣ್ಣಿಗೆ ಕಾಣಿಸುವಂಥದ್ದು, ಬೇರೆ ಸ್ಟಿಮ್ಯುಲೇಷನ್ಸ್ ಏನಿವೆ ಅವುಗಳು ಅವನಿಗೆ ಬಾದರ್ ಮಾಡಲ್ಲ. ಹಾಗಾಗಿ ಓಡಿ ಗುರಿಯನ್ನು ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸೈಕಾಲಜಿಯಲ್ಲಿ ಯೂಸ್ಟ್ರೆಸ್ ಅಂತ ಕರೆದಿದ್ದಾರೆ. ಯಾವ ಈ ಥರದ ಒಂದು ಪ್ರೆಷರ್ ನಮ್ಮ ಗುರಿಯನ್ನು ನಮಗೆ ಸಾಧಿಸೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಅದನ್ನು ಪಾಸಿಟಿವ್ ಸ್ಟ್ರೆಸ್ ಅಥವಾ ಯೂಸ್ಟ್ರೆಸ್ ಅಂತ ಕರೆದಿದ್ದಾರೆ. ಧನಾತ್ಮಕ ಒತ್ತಡ ಅಂತ ನಾವು ಕರೀಬೋದು. ಇದು ಮನುಷ್ಯನಿಗೆ ಬೇಕಾಗುತ್ತೆ, ಯಾಕಂದರೆ ಹಲವಾರು ಕಾರ್ಯಗಳನ್ನು ನಡೆಸುವಂಥ ಸಂದರ್ಭ. ಆದರೆ ಎಲ್ಲ ಸಂದರ್ಭದಲ್ಲಿ ಹೀಗಾಗೋದಿಲ್ಲ. ಒಂದು ಎಕ್ಸಾಮಿಗೆ ಹೊರಟಂಥ ವ್ಯಕ್ತಿಗೆ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ರೆ ಕೈಕಾಲು ನಡಗೋದು ಜಾಸ್ತಿ ಆಗುತ್ತೆ, ತಲೆ ಸುತ್ತು ಬಂದಂಗೆ ಆಗುತ್ತೆ, ತಲೆ ಸುತ್ತು ಬಿದ್ದೇ ಬಿಡುವಂಥ ಸಾಧ್ಯತೆ ಇರುತ್ತೆ. ತಗೊಳ್ಬೇಕಾದಂಥ ವಸ್ತುಗಳು ಮರ್ತು ಹೋಗುತ್ತೆ, ಅಥವಾ ನೆನಪಾಗಬೇಕಾದಂಥ ಉತ್ತರ ನೆನಪಾಗಲ್ಲ, ಬಿಕಮ್ಸ್ ಬ್ಲ್ಯಾಂಕ್. ಹೊರಟು ನಿಂತಿದ್ದಾರೆ, ಲೇಟ್ ಆಗ್ತಾ ಇದೆ ಎಕ್ಸಾಮಿಗೆ ಹೋಗೋದಕ್ಕೆ, ಹಾಲ್ ಟಿಕೆಟ್ ಹುಡುಕಕ್ಕೆ ಶುರು ಮಾಡ್ತಾರೆ. ಹಾಲ್ ಟಿಕೆಟ್ ಕಾಣಿಸಲ್ಲ, ನನ್ನ ಹಾಲ್ ಟಿಕೆಟ್ ಕಾಣಿಸಲ್ಲಮ್ಮ ಅಂತ ಕೂಗಾಡ್ತಾರೆ. ಅಮ್ಮ ಬಂದು ಹಾಲ್ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ನನ್ನ ಪೆನ್ ಸಿಗಲ್ಲ ಅಂತ ಇರುತ್ತೆ. ನನಗೇನೋ ಅಂತ ಆಗ್ತಾ ಇದೆ, ನನ್ನ ತಲೆ ಸುತ್ತು ಬಂದಂಗೆ ಆಗ್ತಾ ಇದೆ, ನಾನು ಬಿದ್ದೆ ಬಿಡ್ತೀನಿ ಅಂತ ಹೇಳ್ತಾರೆ. ನೀರು ತರುವಷ್ಟರಲ್ಲಿ ಬಿದ್ದೆ ಬಿಡುವ ಸಾಧ್ಯತೆಯೂ ಇರುತ್ತೆ. ಎಕ್ಸಾಮಿಗೆ ಹೋಗಬೇಕಾದ್ರೆ ಟೈಮ್ ನೀರು ಹೋಗುತ್ತೆ, ಎಕ್ಸಾಮಿಗೆ ಹೋಗೋಕ್ಕಾಗಲ್ಲ. ಅದನ್ನು ಡಿಸ್ಟ್ರೆಸ್ ಅಂತ ಕರೀತಿದ್ದಾರೆ. ಅನಾನುಕೂಲ ಉಂಟು ಮಾಡುವಂಥ ಈ ಪ್ರೆಷರ್ ಅಥವಾ ನೆಗೆಟಿವ್ ಪರಿಣಾಮವನ್ನು ಉಂಟು ಮಾಡುವಂಥ ಪ್ರೆಷರನ್ನು ಡಿಸ್ಟ್ರೆಸ್ ಅಂತ ಕರೆದಿದ್ದಾರೆ. ಅಲ್ಲಿಗೆ ಸ್ಟ್ರೆಸ್ ಬೇಡ ಅಂತಲ್ಲ, ಆದರೆ ಅದು ಧನಾತ್ಮಕ ಆಗುತ್ತಾ ಋಣಾತ್ಮಕ ಆಗುತ್ತಾ ಅನ್ನೋದರ ಮೇಲೆ, ಅದು ಉಂಟು ಮಾಡುವಂಥ ಪರಿಣಾಮಗಳ ಆಧಾರದ ಮೇಲೆ ಅದನ್ನು ನಾವು ನಿರ್ವಹಣೆ ಕುರಿತು ಮಾತಾಡಬೇಕಾಗಿದೆ. ಎಷ್ಟೋ ವೇಳೆ ಆಗುವಂಥ ಸಮಸ್ಯೆ ಏನಂದರೆ, ಎಲ್ಲ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಯಿತು, ಕೈ ಕಾಲು ನಡುಗಿತು, ಮಸಲ್ಸ್ ಪ್ರೆಷರ್ ಆಯಿತು, ಇವುಗಳು ಕಡಿಮೆ ಆಗಬೇಕು. ಅಥ್ಲೆಟ್ಗೆ ಏನಾಗುತ್ತೆ, ಓಡುವಂಥ ಸಂದರ್ಭದಲ್ಲಿ ಉಂಟಾದಂಥ ಈ ಅಕ್ಯುಮುಲೇಷನ್ ಆಫ್ ಎನರ್ಜಿ ಎಲ್ಲವನ್ನು ಸೇರ್ಪಡೆಗೊಳಿಸುವಂಥ ಸ್ಥಿತಿ ಅಲ್ಲಿ ಹೋಗಿ ಗುರಿ ರೀಚ್ ಆಗುತ್ತೋ ಅದೆಲ್ಲ ನಾರ್ಮಲಿಗೆ ಬರುತ್ತೆ. ಯಾಕಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನುವಂಥದ್ದು ಆಕ್ಟಿವೇಟ್ ಆಗಿ ಮತ್ತೆ ಪುನಃ ನಾರ್ಮಲ್ ಸ್ಥಿತಿಗೆ ತರೋದರಿಂದಾಗಿ ಸ್ಟ್ರೆಸ್ನ ಪರಿಣಾಮ, ಅಡ್ಡ ಪರಿಣಾಮಗಳು ಉಂಟಾಗಲ್ಲ. ಈ ಅಡ್ಡ ಪರಿಣಾಮ ಉಂಟಾಗದೇ ಇರೋದ್ರಿಂದಾಗಿ ವ್ಯಕ್ತಿಯಲ್ಲಿ ಆರೋಗ್ಯದ ಸ್ಥಿತಿ ಉತ್ತಮ ಆಗೋದಕ್ಕೆ ಅಥವಾ ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅದು ಸಾಧ್ಯ ಆಗಲ್ವೋ, ಅಗತ್ಯಕ್ಕಿಂತ ಹೆಚ್ಚು ಈ ಪ್ರೆಷರ್ಗಳು ಜಾಸ್ತಿ ಆದರೆ, ಅಗತ್ಯಕ್ಕಿಂತ ಹೆಚ್ಚು ಈ ಬದಲಾವಣೆಗಳು ಕಂಟಿನ್ಯೂ ಆದರೆ ಅದರ ಪರಿಣಾಮ ನೇರವಾಗಿ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಆಗೋದ್ರಿಂದ ಅದನ್ನ ಡಿಸ್ಟ್ರೆಸ್ ಅಂತ ಕರೆದಿದ್ದಾರೆ. ಹಾಗಾಗಿ ನಾವು ತಿಳ್ಕೊಳ್ಬೇಕಾದ್ದು, ಯಾರೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ಕೊಂಡು ತಯಾರಿನೇ ನಡೆಸದೇ ಇರುವಂಥ ಲೇಸಿನೆಸ್ ಬಂದರೆ ಅವಾಗ ನಾವು ಒಳ್ಳೆಯ ಪರ್ಫಾರ್ಮೆನ್ಸ್ ಎಲ್ಲ ಯಾರಿಂದನೂ ನಿರೀಕ್ಷಿಸೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮನ್ನು ಕೆಲಸಕ್ಕೆ ಹಚ್ಚುವಂಥ, ನಮ್ಮ ಕೆಲಸಗಳನ್ನು ಉತ್ತಮ ರೀತಿಯಲ್ಲಿ ಮಾಡುವಂಥ, ನಮ್ಮ ಕೆಲಸಗಳಿಂದ ನಮಗೆ ಅನುಕೂಲ ಆಗಬಲ್ಲಂಥ ಎಲ್ಲ ಪ್ರೆಷರ್ಗಳು ನಮಗೆ ಬೇಕಾಗಿದೆ. ಆದರೆ ಅದು ಅತಿಯಾದಾಗ ಆವಾಗಲೇ ಅಡ್ಡ ಪರಿಣಾಮ ಆಗೋದ್ರಿಂದ ನಾವು ಒತ್ತಡವನ್ನು ಧನಾತ್ಮಕವಾಗಿ ನಿರ್ವಹಿಸೋದು ಹೇಗೆ ಅದನ್ನು ಹೆಚ್ಚಾಗಿ ತಿಳ್ಕೊಳ್ಳುವಂಥ ಅಗತ್ಯ ಇದೆ. ಇಲ್ಲದೆ ಹೋದರೆ ಏನಾಗುತ್ತೆ? ನೆಗೆಟಿವ್ ಸ್ಟ್ರೆಸ್ ಏನೇನು ಪರಿಣಾಮಗಳನ್ನು ಮಾಡಬಲ್ಲದು ಅಂದರೆ, ಮುಖ್ಯವಾಗಿ ದೇಹದ ಪರಿಣಾಮಗಳನ್ನು ಸರ್ ಬಹುಶಃ ಈ ಹಿಂದೆ ತಿಳಿಸಿದ್ದಾರೆ. ನಮ್ಮ ಸೈಕಾಲಜಿಯಲ್ಲಿ ಒಂದು ರೀತಿಯ ಮಾನಸಿಕ ಅಸ್ವಸ್ಥತೆಗಳಿಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಮನಸ್ಸಿನ ಒತ್ತಡ ನೇರವಾಗಿ ದೇಹದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರೋದ್ರಿಂದಾಗಿ ಅದರ ಫಂಕ್ಷನಿಂಗನ್ನು ಡಿಸ್ಟರ್ಬ್ ಮಾಡ್ತಾ ಬೇರೆ ಬೇರೆ ಕಾಯಿಲೆಗಳಿಗೆ ವ್ಯಕ್ತಿ ಒಳಗಾಗುವಂಥದ್ದು. ಈ ಕಾರಣದಿಂದಾಗಿ ಶಾಪಿಂಗ್ ಅರೌಂಡ್ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ಔಷಧಿ ತಗೊಳ್ತಾರೆ, ವಾಸಿಯಾದಂಗೆ ಆಗುತ್ತೆ, ಮತ್ತೆ ಮೇಲೆ ಹೇಳುತ್ತೆ. ಅಲರ್ಜಿ ಇರ್ಬೋದು, ಅಸ್ತಮಾ ಇರ್ಬೋದು, ಡಯಾಬಿಟಿಸ್ನಂಥ ತೊಂದರೆಗಳಿರ್ಬೋದು, ಡೈಜೆಷನ್ ಸಮಸ್ಯೆಗಳಿರ್ಬೋದು, ದೇಹದ ತೂಕದಲ್ಲಾಗುವಂಥ ವಿಪರೀತ ವ್ಯತ್ಯಾಸಗಳಿರ್ಬೋದು, ಇವುಗಳನ್ನು ಅತಿಯಾದ ತಲೆನೋವು ಬರುವಂಥದ್ದು ಇರ್ಬೋದು. ಇವುಗಳನ್ನೆಲ್ಲ ಒಟ್ಟಾಗಿ ನಾವು ಇವತ್ತು ಒಂದು ಗ್ರೂಪ್ ಮಾಡಿದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತೀವಿ. ದೇಹ ನೇರವಾಗಿ ಮನಸ್ಸಿನ ಒತ್ತಡದ ಪರಿಣಾಮಗಳಿಗೆ ಒಳಗಾಗುವಂಥದ್ದು. ಹಾಗಾಗಿ ತನ್ನ ಕಾರ್ಯಕ್ಷಮತೆ ಕಡಿಮೆ ಆಗುವಂಥದ್ದು, ಆರೋಗ್ಯ ಕ್ಷೀಣಿಸುವಂಥದ್ದು, ಇಂಥ ತೊಂದರೆಗಳಿಗೆ ಒಳಗಾಗ್ತಾರೆ. ಇದಕ್ಕೆ ಮುಖ್ಯವಾಗಿ ಈ ಹಿಂದಿನಿಂದನೂ ಕೂಡ
ಸೈಕಾಲಜಿಯ ಸಿದ್ಧಾಂತಗಳು ಪ್ರಾರಂಭ ಆದಾಗಿನಿಂದ ಕಂಡುಕೊಂಡಿರುವಂಥ ಒಂದು ವಿಷಯ ಏನಂದರೆ ಮಾನಸಿಕ ಒತ್ತಡನೇ. ಸಿಗ್ಮಂಡ್ ಫ್ರಾಯ್ಡ್ನಂಥ ಮನೋತಜ್ಞರು ಕೂಡ ಮನಸ್ಸಿನ ಸ್ತರಗಳನ್ನು ಗುರುತಿಸ್ತಾ 2 ಲೆವೆಲ್ ಇದೆ ಅಂತ ಹೇಳಿದ್ದಾರೆ, ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಅನ್ಕಾನ್ಷಿಯಸ್ ಮೈಂಡ್. ಈ ಅನ್ಕಾನ್ಷಿಯಸ್ ಮೈಂಡಲ್ಲಿ ಬೇಡದ್ದೆಲ್ಲ ತುಂಬ್ಕೊಳ್ಳೋದೆ, ಹೇಳ್ಕೊಳಕ್ಕಾಗದ ವಿಷಯಗಳು, ನಾಚಿಕೆಗಳು, ಅವಮಾನಗಳು, ದುಗುಡಗಳು, ದುಮ್ಮಾನಗಳು, ಇವುಗಳನ್ನೆಲ್ಲ ನಾವು ಒತ್ತಿ 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 ತುಂಬಿದಾಗ ಬಕೆಟಲ್ಲಿ ನೀರು ತುಂಬಿದಾಗ ಹೊರಗೆ ಚೆಲ್ಲುವ ಹಾಗೆ ಅದು ಆಮೇಲೆ ನೇರವಾಗಿ ಆ ವಿಷಯ ಅಲ್ಲ ಬೇರೆ ಯಾವುದೋ ವಿಷಯದ ಮೇಲೆ ಅಡ್ಡ ಪರಿಣಾಮ ಬೀರೋದಕ್ಕೆ ಶುರು ಮಾಡುತ್ತೆ ಅಂತ. ಅದರಲ್ಲಿ ಬಹಳ ಮುಖ್ಯವಾದಂಥ ಅಡ್ಡ ಪರಿಣಾಮನೇ ನಮ್ಮ ಸೋಮ ಅಥವಾ ಬಾಡಿಲಿ ಪ್ರಾಬ್ಲಮ್ಸ್ಗಳು. ಹಾಗೆ ಅತಿಯಾದ ಒತ್ತಡ ಆಗುವಾಗ ಆಗುವಂಥ ತೊಂದರೆಗಳಲ್ಲಿ ಮಾನಸಿಕ ಸಮಸ್ಯೆಗಳು ಬಹಳ ಮುಖ್ಯವಾದಂಥ ಅಂಶ ಅಂತ ಹೇಳ್ಬೋದು. ಮಾನಸಿಕ ಅಂಶ ಅಂತ ಹೇಳಿದಾಗ ಸ್ಟ್ರೆಸ್ ಅತಿಯಾದಂಥ ವ್ಯಕ್ತಿಯಲ್ಲಿ ಕಾಣುವಂಥದ್ದು ಒಂದು ಆಂಗ್ಸೈಟಿ, ಆತಂಕ, ಸ್ಟ್ರೆಸ್ಸು, ಟೆನ್ಷನು, ಇವುಗಳೆಲ್ಲ ಒಂದಕ್ಕೊಂದು ಹತ್ತಿರದ್ದು. ನಾವು ಸೈಕಾಲಜಿಯನ್ನು ತೀವ್ರವಾಗಿ ಓದಿದಾಗ ಮಾತ್ರ ಇವುಗಳ ವಿಂಗಡಣೆ ಮಾಡ್ತೀವಿ, ಅದರ್ವೈಸ್ ಇದೆಲ್ಲ ಕೂಡ ಒಂದೇ ಥರನಾಗಿ ಕಂಡುಬರುತ್ತೆ. ಆಂಗ್ಸೈಟಿಯಲ್ಲಿ, ಆತಂಕದಲ್ಲಿ ಗಾಬರಿ, ಯಾವುದಕ್ಕೂ ಗಾಬರಿ, ಏನಾಗ್ಬಿಡತ್ತೇನೋ ಅನ್ನೋಂಥ ಗಾಬರಿ. ಈ ಗಾಬರಿ ಆಗಾಗ ಕಾಡಕ್ಕೆ ಶುರುವಾದರೆ ಅದನ್ನ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕರಿತೀವಿ. ಅನಗತ್ಯವಾಗಿ ದೀರ್ಘಕಾಲ ಈ ಆತಂಕದ ಅನುಭವಗಳಾದಾಗ ಅದನ್ನ ಆಂಗ್ಸೈಟಿ ಡಿಸಾರ್ಡರ್, ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅನ್ನುವಾಗ ಎಲ್ಲ ವಿಷಯಕ್ಕೂ ಆತಂಕ ಆಗ್ಲಿಕ್ಕೆ ಶುರುವಾಗುವಂಥದ್ದು. ಈ ಥರದ ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಕೆಲವರಲ್ಲಿ ಕಾಡುವಂಥ ಸಮಸ್ಯೆ ನಮಗೆಲ್ಲ ಆತಂಕ ಒಡ್ಡುವಂಥ ಸಮಸ್ಯೆನೇ ಖಿನ್ನತೆ, ಡಿಪ್ರೆಷನ್. ಅತಿಯಾದ ಬೇಸರವನ್ನು ಡಿಪ್ರೆಷನ್ ಅಂತ ಕರಿತೀವಿ. ಡಿಪ್ರೆಷನ್ನು ಮಾನಸಿಕ ಕಾರಣಗಳಿಂದ, ಸಾಮಾಜಿಕ ಕಾರಣಗಳಿಂದ ಉಂಟಾಗ್ಬೋದು, ಮನೋವೈದ್ಯಕೀಯ ಕಾರಣಗಳಿಂದ, ಸೈಕ್ಯಾಟ್ರಿಕ್ ಕಾರಣದಿಂದ ಉಂಟಾಗ್ಬೋದು. ಮನೋವೈದ್ಯಕೀಯ ಅನ್ನುವಾಗ ಮೆದುಳಿನ ರಾಸಾಯನಿಕಗಳ ವ್ಯತ್ಯಾಸ ಕೂಡ ಒಂದು ರೀತಿಯ ಕಾರಣ. ಇವತ್ತು ಖಿನ್ನತೆಗೆ ಬಹಳ ಮುಖ್ಯವಾದಂಥ ಕಾರಣವಾಗಿ ಸ್ಟ್ರೆಸ್ಸನ್ನು, ದೀರ್ಘಕಾಲದ ಒತ್ತಡವನ್ನು ಗುರುತಿಸಿದ್ದಾರೆ. ಸೊ ಸ್ಟ್ರೆಸ್ ಇದ್ದಾಗ ಅತಿಯಾದ ಖಿನ್ನತೆ ಕಾಣ್ಬೋದು. ಅತಿಯಾದ ಖಿನ್ನತೆ ಅಂದರೆ ಒಂದು ಯಾವ ವಿಷಯದಲ್ಲೂ ಆಸಕ್ತಿ ಹುಟ್ಟದೇ ಇರುವಂಥದ್ದು. ನಮಗೆ ಎಷ್ಟೋ ವಿಷಯಗಳಲ್ಲಿ ಆಸಕ್ತಿ ಹುಟ್ಟತ್ತೆ, ಇಂಟ್ರೆಸ್ಟ್ ಹುಟ್ಟತ್ತೆ. ಆದರೆ ಇಂಟ್ರೆಸ್ಟೇ ಹುಟ್ಟದೇ ಹೋದರೆ ಯಾವುದರಲ್ಲೂ ಕೂಡ ಬೆಳಗ್ಗೆ ಹೇಳೋದ್ರಿಂದ ಹಿಡಿದು ರಾತ್ರಿಯವರೆಗೆ ಎಲ್ಲವೂ ಕೂಡ ಒಂಥರ ಆಸಕ್ತಿ ಉಂಟು ಮಾಡದಂಥ ವಿಷಯ ಆದರೆ, ಹಾಗೆ ಅತಿಯಾಗಿ ದುಃಖ ಪಡುವ ಹಾಗಾದರೆ, ಏನು ಕಾರಣ ಇದೆ ಅಥವಾ ಕಾರಣ ಇಲ್ಲದೇನೂ ಕೂಡ ಅತಿಯಾಗಿ ದುಃಖ ಆಗುವಂಥದ್ದು, ಫೀಲಿಂಗ್ ಸ್ಯಾಡ್ನೆಸ್ ಅಂತ ಕರೀತೀವಿ. ತೀವ್ರತರವಾದಂಥ ದುಃಖ, ಕಂಟ್ರೋಲ್ ಮಾಡಲಿಕ್ಕೆ ಆಗದಂಥ ದುಃಖ. ಹಾಗೆ ನೆಗೆಟಿವ್ ಥಿಂಕಿಂಗ್, ಎಲ್ಲ ವಿಷಯದ ಬಗ್ಗೆ ಕೂಡ ಒಂದು ರೀತಿಯ ಪೆಸಿಮಿಸಮ್, ಒಂದು ರೀತಿಯ ನಿರಾಶಾವಾದತನ, ಹಾಗೆ ಒಂಥರದ ನೆಗೆಟಿವ್ ಯೋಚನೆಗಳು, ಋಣಾತ್ಮಕವಾದಂಥ ಆಲೋಚನೆಗಳು ಮನಸ್ಸಿಗೆ ಆಗಾಗ ಕಾಡುವಂಥದ್ದು. ಯಾಕಿರಬೇಕು, ಏನು ಒಳ್ಳೆಯದಾಗಲ್ಲ, ಏನು ಮಾಡಬೇಕು, ಏನು ಮಾಡೋಕ್ಕಾಗುತ್ತೆ, ಈ ಥರದ ಯೋಚನೆಗಳೇ ಪದೇ ಪದೇ ಕಾಡುವಂಥದ್ದು. ಇದರ ನೆಕ್ಸ್ಟ್ ತೀವ್ರತರದ ರೂಪವಾಗಿ ನಾನು ಬದುಕಬಾರ್ದು ಅನ್ನುವಂಥ ಯೋಚನೆ, ಇದು ಖಿನ್ನತೆಯ ಒಟ್ಟಾರೆ ಲಕ್ಷಣ ಅನ್ನೋದು. ಅದರ ಜೊತೆಗೆ ಕೆಲವು ರೀತಿಯ ದೈಹಿಕ, ಶಾರೀರಿಕ ಲಕ್ಷಣಗಳು ಕಾಡ್ಬೋದು. ಉದಾಹರಣೆಗೆ ನಿದ್ದೆಯ ಏರುಪೇರುಗಳು, ಅತಿಯಾದ ನಿದ್ದೆ ಅಥವಾ ನಿದ್ದೆಯ ಕೊರತೆ ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್ ಅಂತ ಏನು ಕರಿತೀವಿ ಅದು, ಊಟ ತಿಂಡಿಯ ಸೇವನೆಯಲ್ಲಿ ಆಗುವಂಥ ವ್ಯತ್ಯಾಸಗಳು, ಇವುಗಳೆಲ್ಲ ಖಿನ್ನತೆಯ ಒಟ್ಟಾರೆ ಲಕ್ಷಣ. ಅತಿಯಾದ ಸುಸ್ತು ಕೂಡ ಇದರಲ್ಲಿ ಸೇರಿಕೊಳ್ಬೋದು. ಹಾಗೆ ಖಿನ್ನತೆ ಕೂಡ ದೀರ್ಘಕಾಲದ ಒತ್ತಡದಿಂದ ಅಥವಾ ಒತ್ತಡದ ಪರಿಣಾಮವಾಗಿ ನಮಗೆ ಬರುವಂಥ ಒಂದು ಮಾನಸಿಕ ಸಮಸ್ಯೆ ಅಂತ ಅಂದ್ಕೊಳ್ಬೋದು. ಹಾಗೆ ಇನ್ನಿತರ ಸಮಸ್ಯೆಗಳು ಮುಖ್ಯವಾಗಿ ವ್ಯಕ್ತಿಯ ಕಾನ್ಸಂಟ್ರೇಷನ್, ಯಾವುದೇ ವಿಷಯದ ಬಗ್ಗೆ ಗಮನ ಹರಿಸೋದಕ್ಕೆ, ಏಕಾಗ್ರತೆಯನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಅತಿಯಾದ ಒತ್ತಡದ ಒಂದು ಬಹಳ ಮುಖ್ಯವಾದಂಥ ಲಕ್ಷಣ. ಯಾವ ಕೆಲಸವನ್ನೂ ಕೂಡ ಅಥವಾ ಯಾವ ವಿಷಯವನ್ನೂ ಕೂಡ ಏಕಾಗ್ರತೆಯಿಂದ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಇನ್ನು ಅತಿಯಾದ ಪರಾವಲಂಬನೆಯ ಭಾವನೆ, ಯಾರೋ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀನಿ ಅಥವಾ ಡಿಪೆಂಡ್ ಆಗಬೇಕು ಅನ್ನುವಂಥ ಭಾವನೆ, ಅದು ತೊಂದರೆ ಅಥವಾ ಅದು ಅಗತ್ಯ ಇಲ್ಲ ಅಂತ ಅನಿಸಿದ್ರೂ ಕೂಡ ಅದು ಸಾಧ್ಯ ಆಗದೇ ಇರುವಂಥ ಸ್ಥಿತಿ. ಅತಿಯಾಗಿ ಏಕಾಂಗಿತನ ಕಾಡುವಂಥದ್ದು ಕೂಡ ಒತ್ತಡದ ಒಂದು ಲಕ್ಷಣ ಆಗಿ, ಮಾನಸಿಕ ಲಕ್ಷಣವಾಗಿ ನಾವು ಗುರುತಿಸ್ಬೋದು. ಹೀಗೆ ಅತಿಯಾದ ಒತ್ತಡ ಮಾನಸಿಕ ಸ್ಥಿತಿಗತಿಯ ಮೇಲೆ ಪರಿಣಾಮ ಮಾಡಿದರೆ, ಇನ್ನು ಮುಖ್ಯವಾಗಿ ನಮ್ಮ ಸೋಷಲ್ ಲೈಫ್ ಮೇಲೆ, ಸಾಮಾಜಿಕ ಜೀವನದ ಮೇಲೆ ನೇರವಾದಂಥ ಪರಿಣಾಮವನ್ನು ಕೂಡ ಅತಿಯಾದ ಒತ್ತಡ ಬೀರ್ಬೋದು. ಒಂದು, ನಮ್ಮ ರಿಲೇಷನ್ಶಿಪ್. ಅತಿಯಾದ ಒತ್ತಡಕ್ಕೊಳಗಾದಂಥ ವ್ಯಕ್ತಿಗೆ ಉತ್ತಮ ಸಂವಹನ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ, ಒಳ್ಳೆಯ ಕಮ್ಯುನಿಕೇಷನ್ ಸಾಧ್ಯ ಆಗಲ್ಲ. ಯಾಕಂದರೆ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ, ಮಾತಾಡಬೇಕಾದನ್ನು ಮಾತಾಡೋಕ್ಕಾಗಲ್ಲ,
ಹೇಳಬೇಕಾದ್ದನ್ನು ಹೇಳೋಕ್ಕಾಗಲ್ಲ, ಕೇಳಬೇಕಾದ್ದನ್ನು ಕೇಳೋಕ್ಕಾಗದಂಥ ಸ್ಥಿತಿ. ಇಟ್ ಡಿಸ್ಟರ್ಬ್ಸ್ ಅವರ್ ರಿಲೇಷನ್ಶಿಪ್. ದೊಡ್ಡವರಿಗೆ ಮಕ್ಕಳ ಜೊತೆಗೆ, ಮಕ್ಕಳಿಗೆ ದೊಡ್ಡವ್ರ ಜೊತೆಗೆ, ಅಥವಾ ಗಂಡ ಹೆಂಡತಿಯ ಮಧ್ಯೆ, ನಮ್ಮ ನೇಬರ್ಸ್ ಜೊತೆಗೆ ಆಗಾಗ ಜಗಳಗಳು, ಕಾನ್ಫ್ಲಿಕ್ಟ್ಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳೋದಕ್ಕೆ ಒತ್ತಡ ಇದ್ದಾಗ ಕಷ್ಟ ಆಗುತ್ತೆ. ಮತ್ತು ಪ್ರತ್ಯಾರೋಪಗಳು ಜಾಸ್ತಿ ಆಗುತ್ತೆ. ಇವರು ಅವರ ಮೇಲೆ, ಅವರು ಇವರ ಮೇಲೆ, ನನಗೆ ಅವರೇ ಕಾರಣ, ಅವ್ರು ಹಿಂಗೆ ಮಾಡಿದ್ದಕ್ಕಾಯ್ತು ಅಂತ ಇವ್ರು ಹೇಳುವಂಥದ್ದು, ಅವ್ರು ಹಿಂಗಿರೋದಕ್ಕೆ ಹಿಂಗೆ ಅಂತ ಹೇಳುವಂಥದ್ದು. ಈ ಪ್ರತ್ಯಾರೋಪಗಳು ಜಾಸ್ತಿ ಆಗುತ್ತೆ. ಇಟ್ ಡಿಸ್ಟರ್ಬ್ಸ್ ದ ಹೋಲ್ ಸೋಷಿಯಲ್ ರಿಲೇಷನ್ಶಿಪ್. ಸಾಮಾಜಿಕ ಒಂದು ಸಂಬಂಧಗಳ ಮೇಲೆ, ಬಾಂಧವ್ಯದ ಮೇಲೆ, ಹಾಗೆ ಇಂಟರಾಕ್ಷನ್ ಮೇಲೆ ಅಡ್ಡ ಪರಿಣಾಮವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗೆ ಒತ್ತಡ ವ್ಯಕ್ತಿಯ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ, ಹಾಗೆ ಸಾಮಾಜಿಕ ಸ್ಥಿತಿಗತಿಯ ಮೇಲೆ ಒಂದು ಅಡ್ಡ ಪರಿಣಾಮವನ್ನು ಉಂಟು ಮಾಡಬಲ್ಲಂಥ ಒಂದು ಮಾನಸಿಕ ಸ್ಥಿತಿ ಅಂತ ಕರಿಬೋದು. ಇಟ್ಸ್ ಅ ಪ್ರೆಷರ್. ಇದು ಒಂದು ಪ್ರೆಷರಿನ ಸ್ಥಿತಿ, ಒತ್ತಡ ಅನ್ನೋದು. ಹಾಗಿದ್ರೆ ಕಾರಣ ಅಂತ ಹೇಳಿದಾಗ ನಾನು ಬಹುಶಃ ಹೆಚ್ಚು ಹೇಳಬೇಕಾಗಿಲ್ಲ, ನಿಮಗೆ ಅರ್ಥ ಆಗ್ತಾ ಹೋಗಿರ್ಬೋದು ಅಥವಾ ನೀವು ತಿಳ್ಕೊಂಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಕಾರಣಗಳನ್ನು ನಾವು ವಿಂಗಡಣೆ ಮಾಡಿದಾಗ ಸೈಕಾಲಜಿ ಸಿದ್ಧಾಂತದ ಪ್ರಕಾರ 3 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಅದಕ್ಕೆ ನಾವು ಕಾಗ್ನಿಟಿವ್ ಅಂತ ಕರಿತೀವಿ. ಅಂದರೆ ನಮ್ಮ ಮನಸ್ಸಿನ ಆಲೋಚನೆಯಲ್ಲಿ ಒತ್ತಡಕ್ಕೆ ಕಾರಣ ಆಗುವಂಥ ಅಂಶಗಳು. ಇದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಅಂಶನ ಪರ್ಸೆಪ್ಷನ್ ಅಂತ ಕರಿತೀವಿ. ಅಂದರೆ ಪರಿಗ್ರಹಿಸುವಿಕೆ. ನಾವು ಯಾವ ರೀತಿಯಲ್ಲಿ ನೋಡ್ತೀವೋ ಹಾಗೆ. ಒಂದು ವಿಷಯ ನಂಗೆ ಒತ್ತಡ ಆಗುತ್ತೆ ಅಂದರೆ ಅದು ನಾನು ಅಂದ್ಕೊಳ್ತಿರುವಂಥದ್ದು. ಈ ಒತ್ತಡ ನೆಗೆಟಿವ್ ಆಗಿ ಅಂದ್ಕೊಂಡ್ವಿ, ಅಯ್ಯೋ ಎಷ್ಟು ಕಷ್ಟಪ್ಪ ಇದು ಅಂತ ಅಂದ್ಕೊಂಡ್ವಿ ಅಂದರೆ ಅದು ನಿಜವಾಗ್ಲೂ ಕಷ್ಟ. ನಮಗೆ ಇಲ್ಲ ಏನೋ ಮಾಡ್ಬೋದು ಬಿಡಿ ಅಂತ ಅಂದ್ಕೊಂಡ್ರೆ ಅದು ಅನುಕೂಲ. ಸೊ ಪರ್ಸೆಪ್ಷನ್ ಪ್ಲೇಸ್ ಅ ಮೇಜರ್ ರೋಲ್. ಈಗ ಒಂದು ಕ್ಲಾಸ್ನಲ್ಲಿ ಒಂದು 4 ಜನ ಫೇಲ್ ಆಗಿದ್ದಾರೆ ಅಂತಾದರೆ ಆ ಫೇಲ್ ಆಗಿದ್ದನ್ನು ಸ್ವೀಕರಿಸುವಂಥ ರೀತಿ ಬೇರೆ ಬೇರೆ ಇರುತ್ತೋ ಇಲ್ವೋ? ಬೇರೆ ಬೇರೆ ಇರುತ್ತಲ್ಲ. ಕೆಲವರು ಅಯ್ಯೋ ಫೇಲ್ ಆದ್ಮೇಲಪ್ಪ ಇನ್ನೇನು ಮಾಡಲಿ ಅಂತ ಅಂದ್ಕೊಳ್ತಾರೆ. ಕೆಲವು ಮಕ್ಕಳು ಆಗಲಿ ಬಿಡು ಅಂತ ಹೇಳುವಂಗೆ ಇರ್ತಾರೆ. ಇನ್ನು ಕೆಲವರು ಬೇರೆಯವ್ರ ಮೇಲೆ ಆಗ್ತಾರೆ, ಟೀಚರ್ ಸರಿ ಪಾಠ ಮಾಡಿಲ್ಲ, ನೋಟ್ಸ್ ಕೊಟ್ಟಿಲ್ಲ ಅಂತಂತಾರೆ. ಮತ್ತು ಕೆಲವರು ಅಲ್ಲ ನಾನು ಇನ್ನೊಂದು ಸ್ವಲ್ಪ ಕೂತು ಓದಬೇಕು ಅಂತ ಅಂದ್ಕೊಳ್ತಾರೆ. ಸೊ 4-5 ರೀತಿಯ ಪರ್ಸೆಪ್ಷನ್ ಇರುತ್ತೆ. ಹೀಗೆ ಒಂದೊಂದು ಸನ್ನಿವೇಶನ ಅವ್ರವ್ರಿಗೆ ಹೇಗೆ ಸ್ವೀಕರಿಸ್ತಾರೋ ಹಾಗೆ. ಅಯ್ಯೋ ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟಪ್ಪ ಅಂತ ಅಂದ್ಕೊಂಡ್ರೆ ಕಷ್ಟ, ಅಯ್ಯೋ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸೈಕಾಲಜಿ ಇದನ್ನ ಬಹಳ ನಂಬುತ್ತೆ. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಒನ್ಸ್ ಕಾಗ್ನಿಟಿವ್ ಪರ್ಸೆಪ್ಷನ್ ಅಂತ. ನಾವು ಹೇಗೆ ಸ್ವೀಕರಿಸ್ತೀವೋ, ಮಾನಸಿಕವಾಗಿ ಹೇಗೆ ಸ್ವೀಕರಿಸ್ತೀವೋ ಹಾಗೆ ವಿಷಯಗಳು, ಹಾಗೆ ವಿಷಯಕ್ಕೆ ನಮ್ಮ ತಯಾರಿ, ಹಾಗೆ ವಿಷಯದ ಪರಿಣಾಮ ಅನ್ನೋದನ್ನು ಬಹಳವಾಗಿ ನಂಬುತ್ತೆ. ಸೊ ಪರ್ಸೆಪ್ಷನ್ ಪ್ಲೇಸ್ ಅ ಮೇಜರ್ ರೋಲ್. ನಮ್ಮ ಆಲೋಚನಾ ಕ್ರಮ ಎಷ್ಟರ ಮಟ್ಟಿಗೆ ಧನಾತ್ಮಕವಾಗಿದೆ, ಎಷ್ಟು ಋಣಾತ್ಮಕವಾಗಿದೆ. ಈಗ ಸೈಕಾಲಜಿಯಲ್ಲಿ ಒಂದು ಥಿಯರಿಯ ಹೆಸರು ಟ್ರಾನ್ಸಾಕ್ಷನಲ್ ಎನಾಲಿಸಿಸ್ ಅಂತ, TE ಅಂತ ಕರೀತೀವಿ. ಎರಿಕ್ ಬರ್ನ್ ಅನ್ನುವಂಥವ್ರು ಕೊಟ್ಟಿರುವಂಥ ಒಂದು ಥಿಯರಿ. ಈ ಥಿಯರಿಯಲ್ಲಿ ಒಂದು ಒಳ್ಳೆಯ ಪುಸ್ತಕ ಹೊರಗೆ ಬಂದಿದೆ. ಅದರ ಹೆಸರು ಐ ಆಮ್ ಓಕೆ ಯು ಆರ್ ಓಕೆ ಅಂತ. ಒಂದು ಓದಬಹುದಾದಂಥ ಒಂದು ಒಳ್ಳೆಯ ಪುಸ್ತಕ. ಈ ಪುಸ್ತಕದ ಮಾನಸಿಕ ಸ್ಥಿತಿಗಳನ್ನು ಗುರುತಿಸ್ಯಾರ. ಒಂದು ರೀತಿಯ ಮಾನಸಿಕ ಸ್ಥಿತಿ ಉಳ್ಳಂಥವ್ರು ಹೇಗೆ, ಯಾವಾಗಲೂ ಕೂಡ ಐ ಆಮ್ ನಾಟ್ ಓಕೆ ಯು ಆರ್ ಓಕೆ ಅಂತ ಅಂದ್ಕೊಳ್ಳೋರು. ನಾನು ಸರಿ ಇಲ್ಲ, ನೀವೆಲ್ಲರೂ ಚೆನ್ನಾಗಿದ್ದೀರಿ, ನಂಗೆ ಅದಿಲ್ಲ ಇದಿಲ್ಲ, ನಂಗೆ ಸಾಧ್ಯ ಆಗಲ್ಲ, ಇದು ಸಾಧ್ಯ ಆಗಲ್ಲ, ಈ ರೀತಿ ಅಂದ್ಕೊಳ್ಳೋರು. ಬೇರೆಯವರನ್ನು ನೋಡಿದಾಗ ಅವ್ರಿಗೆ ಯಾವಾಗಲೂ ಅಯ್ಯೋ ಅವ್ರು ಹೆಂಗಿದಾರಲ್ಲ, ಅವ್ರಿಗಾಗೋ ಹಂಗಿದೆ, ಆ ಮನೇಲಿ ಹೆಂಗಿದೆಯಲ್ಲ, ಹಿಂಗೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದು. ಇವರ ಪ್ರಕಾರವಾಗಿ, ಈ ಸಿದ್ಧಾಂತದ ಪ್ರಕಾರವಾಗಿ ಇದು ಆರೋಗ್ಯಪೂರ್ಣವಾದಂಥ ಮಾನಸಿಕ ಸ್ಥಿತಿ ಅಲ್ಲ. ಈ ಮಾನಸಿಕ ಸ್ಥಿತಿ ಯಾವುದಕ್ಕೆ ಕಾರಣ ಆಗ್ಬೋದು ಅಂತ, ಖಿನ್ನತೆ ತೊಂದರೆಗಳಿಗೆ ಕಾರಣ ಆಗ್ಬೋದು ಅನ್ನೋದನ್ನು ಹೇಳಿದ. ಇನ್ನೊಂದು ಮಾನಸಿಕ ಸ್ಥಿತಿ ಇದೆ. ಆ ಮಾನಸಿಕ ಸ್ಥಿತಿಯ ಪ್ರಕಾರ ಅವ್ರು ಯಾವಾಗಲೂ ಕೂಡ ಐ ಆಮ್ ನಾಟ್ ಓಕೆ ಯು ಆರ್ ನಾಟ್ ಓಕೆ, ನಾನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿಲ್ಲ, ಈ ಲೋಕನೇ ಚೆನ್ನಾಗಿಲ್ಲ, ಯಾವುದೂ ಒಳ್ಳೆಯದಿಲ್ಲ, ಯಾವುದೂ ಒಳ್ಳೆಯದಾಗಲ್ಲ, ಎಲ್ಲ ಬರೀ ನೆಗೆಟಿವ್. ಈಗ ಇಂಥವರ ಮನಸ್ಥಿತಿ ಜಾಸ್ತಿ ಆಗ್ತಿದೆ. ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಎಲ್ಲದರ ಬಗ್ಗೆ ಯೋಚನೆ ಮಾಡುವಂಥ ಮನಸ್ಥಿತಿ. ಇನ್ನೊಂದು ಮಾನಸಿಕ ಸ್ಥಿತಿಯಲ್ಲಿ ಅವರು ಯಾವಾಗಲೂ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ, ಅವ್ರಿಗೆ ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಳಿದ್ದೇ ಸರಿ, ಇವರಿಗೆ ಯಾವ ಸಮಸ್ಯೆ ಆಗ್ಬೋದು ಅಂತ ಊಹೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಇವರು ದೇ ವಿಲ್ ಬಿಕಮ್ ಮೋರ್ ಸೆಲ್ಫ್ ಸೆಂಟರ್ಡ್. ಅವರು ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡೋದ ಕಾರಣ ಕಾಯಿಲೆ ಸ್ಥಿತಿಗೆ ಹೋದಾಗ ದೇ ಬಿಕಮ್ ಮೋರ್ ಪ್ಯಾರಾನಾಯ್ಡ್. ಬೇರೆಯವ್ರನ್ನ ಯಾವಾಗಲೂ ಸಂಶಯ ದೃಷ್ಟಿಯಿಂದ ನೋಡೋದು, ಬೇರೆಯವರನ್ನ ಯಾವಾಗಲೂ ದೂರೀಕರಿಸುವಂಥದ್ದು. ಇವರಿಗೆ ಸೋಷಲ್ ಐಡೆಂಟಿಟಿ ಸಮಸ್ಯೆ ಬರುತ್ತೆ, ಸೋಷಲ್ ರಿಲೇಟೆಡ್ನೆಸ್ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಏಕಾಂಗಿತನದ ಸಮಸ್ಯೆ ಇವರಿಗೆ ಅತಿಯಾಗಿ ಕಾಡುವಂಥ ಸಾಧ್ಯತೆ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ದೇ ಸಫರ್ ಫ್ರಮ್ ಅಡ್ಜಸ್ಟ್ಮೆಂಟಲ್ ಡಿಸಾರ್ಡರ್ಸ್. ಹೊಂದಾಣಿಕೆಯ ಅತಿಯಾದ ಸಮಸ್ಯೆಯ ಕಾಯಿಲೆಯಿಂದ ಅವರು ಬಳಲುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅಂತ ಹೇಳೋದು.
ಹಾಗಿದ್ರೆ ಒಂದು ಆರೋಗ್ಯಪೂರ್ಣ ಮನಸ್ಥಿತಿ ಯಾವುದಿರ್ಬೋದು? ನೀವು ಬಹುಶಃ ಊಹೆ ಮಾಡ್ಕೊಂಡಿದ್ದೀರಿ, ಐ ಆಮ್ ಓಕೆ, ಯು ಆರ್ ಓಕೆ ಮನಸ್ಥಿತಿ. ನಾನು ಚೆನ್ನಾಗಿದ್ದೀನಿ, ನನಗೂ ಸಾಮರ್ಥ್ಯ ಇದೆ, ನನಗೆ ಸಾಧ್ಯ ಇದೆ, ಲೋಕನೂ ಚೆನ್ನಾಗಿದೆ ಅಂತ ಗುರುತಿಸುವಂಥವ್ರು, ಫೆಲೋ ಬೀಯಿಂಗ್ಸನ್ನು, ಸಹಚರರನ್ನು ಒಳ್ಳೆಯ ರೀತಿಯಲ್ಲಿ ಆಧರಿಸುವಂಥವ್ರು, ಇದು ಒಳ್ಳೆಯ ಮನಸ್ಥಿತಿ ಅಂತ ಕರೆದಿದ್ದಾರೆ. ಹಾಗಾಗಿ ಈ ಮನಸ್ಥಿತಿಗಳು ಕೂಡ ಒಂದು ಬಹಳ ನಮ್ಮ ಆಲೋಚನಾ ಕ್ರಮ ಹೇಗಿದೆ, ನಾವು ಯೋಚನೆ ಮಾಡುವಂಥ ರೀತಿ ಹೇಗಿದೆ. ಕಾಗ್ನಿಟಿವ್ ಥಿಯರಿ ಅಂತ ಒಂದು ಸಿದ್ಧಾಂತ ಇದೆ. ಅವ್ರು ಹೇಳ್ತಿರೋದೇ ನಮ್ಮ ಎಲ್ಲ ಭಾವನಾತ್ಮಕ ಸ್ಥಿತಿಯ ತೊಂದರೆಗೆ, ಹಾಗೆ ನಮ್ಮ ವರ್ತನೆಯ ಸಮಸ್ಯೆಗಳಿಗೆ, ನಾವು ಒಳಗಾಗುವಂಥ ವ್ಯಕ್ತಿತ್ವದ ಸಮಸ್ಯೆಗಳಿಗೆಲ್ಲದಕ್ಕೆ ಕೂಡ ಮೂಲ ಕಾರಣ ನಮ್ಮ ಆಲೋಚನಾ ಕ್ರಮ. ಇರ್ರ್ಯಾಷನಲ್ ಥಾಟ್ಸ್ ಅಂತ ಕರೆದಿದ್ದಾರೆ. ನಮ್ಮ ಯೋಚನೆಗಳಿಗೆ ಯಾವಾಗ ರೀಸನ್ ಇರಲ್ವೋ, ಅವಿಚಾರವಾಗಿ ನಾವು ಯೋಚನೆ ಮಾಡ್ತಾ ಹೋಗ್ತೀವೋ, ಯಾವುದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಲ್ವೋ ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಯೋಚನೆಯ ಧಾಟಿನೇ ತಪ್ಪಾಗುತ್ತೆ ಅನ್ನುವಂಥದ್ದು ಆ ಸಿದ್ಧಾಂತ ಹೇಳುವಂಥ. ಹಾಗಾಗಿ ನಮ್ಮ ಆಲೋಚನಾ ಕ್ರಮ ಕೂಡ ಒತ್ತಡಕ್ಕೆ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ತಾರೆ. ಎರಡನೆಯ ಒಂದು ಮುಖ್ಯ ಕಾರಣ ನಮ್ಮ ಭಾವನಾತ್ಮಕ ಸ್ಥಿತಿ. ನಮ್ಮ ಇಮೋಷನ್ಸ್ ಹೇಗಿವೆ, ನಮ್ಮ ಭಾವನೆಗಳ ಪ್ರಬುದ್ಧತೆ ಹೇಗಿದೆ, ಅಪಭೃತಿಯ ಒಂದು ಭಾವನಾ ಸ್ಥಿತಿಗಳು, ಉದಾಹರಣೆಗೆ ಇಮ್ಮೆಚೂರ್ ಫೀಲಿಂಗ್ಸ್ ಅಂತ ಕರಿತೀವಿ, ದುಡುಕು ಭಾವನೆಗಳು, ಬೇಗನೆ ಸಿಟ್ಟಿಗೆ ಹೇಳುವಂಥವರಲ್ಲಿ, ಇದನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಕೆಲವರು ಸಿಟ್ಟು ಮುಂದು ನನಗೆ ಸಿಟ್ಟು, ದೊಡ್ಡವ್ರು ಹೇಳ್ಕೊಂಡು ನಮ್ಮನ್ನು ಬೆಳೆಸಿರ್ತಾರೆ, ಅವ್ರಿಗೆ ಸಿಟ್ಟು ಸ್ವಲ್ಪ ಮುಂದಪ್ಪ, ಆ ವ್ಯಕ್ತಿ ಒಳ್ಳೆಯವನ, ಅದು ಸಿಟ್ಟು ಮುಂದೆ. ಈ ಸಿಟ್ಟು ಮುಂದೆ ಹೋಗ್ತಾ ಸಿಟ್ಟನ್ನು ಕಂಟ್ರೋಲ್ ಮಾಡುವಂಥ ಸ್ಥಿತಿನೇ ಇಲ್ಲದೆ ಆಗಿ ಒತ್ತಡಕ್ಕೆ ಕಾರಣ ಆಗ್ತದೆ. ಸೊ ಸಿಟ್ಟು ಜಾಸ್ತಿ ಇರುವವರಲ್ಲಿ, ಬೇಗನೆ ಆತಂಕಕ್ಕೊಳಗಾಗುವವರಲ್ಲಿ, ಭಯ ಅತಿಯಾಗಿ ಇರುವವರಲ್ಲಿ, ಯಾವುದೇ ಭಾವನೆಗಳು ಅತಿಯಾದ ಒಂದು ಸ್ಥಿತಿಯನ್ನು ಹೊಂದಿರುವಂಥವರು ಬೇಗನೆ ಒತ್ತಡಕ್ಕೆ ಒಳಗಾಗ್ತಾರೆ, ನೆಗೆಟಿವ್ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ. ನಮ್ಮ ವರ್ತನೆಗಳು ಮೂರನೇದಾಗಿ ಬಹಳ ವರ್ತನೆಗಳು ಅಂತ ಒಂದು ಬ್ರಾಡ್ ಆಗಿ ನಾವು ಕರೆದ್ರೆ, ಇಲ್ಲಿ ನೀವು ಈ ಹಿಂದೆ ಡಿಸ್ಕಸ್ ಮಾಡಿರುವಂಥ ಲೈಫ್ ಸ್ಟೈಲೇ ಬರುವಂಥದ್ದು. ನೆಗೆಟಿವ್ ಜೀವನ ಶೈಲಿ ಒತ್ತಡಕ್ಕೆ ಕಾರಣ ಆಗ್ಬೋದು. ಅತಿಯಾಗಿ ಪ್ರೆಷರ್ ತಗೊಳ್ಳುವಂಥದ್ದು, ವರ್ಕ್ ಪ್ರೆಷರ್ ಇರ್ಬೋದು, ಅದು ನಮ್ಮ ಆರ್ಥಿಕ ಕಾರಣಕ್ಕಾಗಿಯೋ ಅಥವಾ ಉದ್ಯೋಗದ ಕಾರಣದಲ್ಲಿಯೋ, ಉದ್ಯೋಗದ ಸ್ಥಳದಲ್ಲೋ ಬಹಳ ಮುಖ್ಯವಾಗಿ. ಇವತ್ತು ಕಾರ್ಪೊರೇಟ್ ವರ್ಲ್ಡಲ್ಲಿರುವಂಥವರು ಅತ್ಯಂತ ಹೆಚ್ಚು ಸ್ಟ್ರೆಸ್ನಲ್ಲಿರುವಂಥವ್ರು ಅಂತ ಕರೀತಾರೆ. ಇವತ್ತು ನೀವು ಬೆಂಗಳೂರಿಗೆ ಹೋದರೆ ಹೆಚ್ಚು ವ್ಯಾಪಾರ ಯಾರಿಗೆ ಅಂದರೆ ಫಿಸಿಯೋಥೆರಪಿಸ್ಟ್ ಮತ್ತು ಸೈಕಾಲಜಿಸ್ಟ್ ಮತ್ತು ಡಾಕ್ಟರ್ ಥರದವರು. ಯಾಕೆಂತಂದರೆ ಕಾರ್ಪೊರೇಟ್ ವರ್ಲ್ಡ್ ಈಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಸ್ಟ್ರೆಸ್. ಈ ನಾವು ಅಂದ್ಕೊಳ್ತೀವಿ 5 ದಿನ ಕೆಲಸ ಅಂತ, ಆ 5 ದಿನದ ಕೆಲಸ ಉಂಟು ಮಾಡುವಂಥ ಪ್ರೆಷರು ಅತ್ಯಂತ ಹೆಚ್ಚು. ಉದ್ಯೋಗದ ಸ್ಥಳದ ಪ್ರೆಷರ್ ಮತ್ತು ಅದನ್ನ ಬೇಕಾದಂಥ ಯಾವ ತಂತ್ರಗಳು ನಮ್ಮ ಯುವಜನರಲ್ಲಿ ಇಲ್ಲದೇ ಇರುವಂಥದ್ದು ದೊಡ್ಡ ಕೊರತೆ. ಹಾಗಾಗಿ ಇದು ಬಹಳ ಮುಖ್ಯವಾದಂಥ ಒಂದು ಸಮಸ್ಯೆ ಆಗಿದೆ. ಆಹಾರ ಕ್ರಮದ ವ್ಯತ್ಯಾಸಗಳು ನಿಮಗೆ ಅದು ಗೊತ್ತೇ ಇದೆ. ಸರಿಯಾದಂಥ ಸೂಕ್ತವಾದಂಥ ಆಹಾರ ಇಲ್ಲ, ಆಹಾರ ಕ್ರಮ ಇಲ್ಲ, ಹೇಗೇಗೋ ಆಹಾರ, ಎಷ್ಟೆಷ್ಟೊತ್ತಿಗೋ ಆಹಾರ, ಇದು ಇನ್ನೊಂದು ಸಮಸ್ಯೆ. ನಿದ್ದೆ ಕ್ರಮ ಅಂತೂ ತುಂಬ ವ್ಯತ್ಯಾಸ ಆಗೋಗಿದೆ. ನೀವು ಗಮನಿಸಿರ್ಬೋದು, ಪೋಸ್ಟ್ ಕೋವಿಡ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಬಂದ ಮೇಲಂತೂ ನಿದ್ದೆಯನ್ನು ತುಂಬ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಒಟ್ಟಾರೆಯಾಗಿ ಸಮಾಧಾನದ ಜೀವನ ಶೈಲಿ ಇಲ್ಲದೆ ಇರುವಂಥದ್ದು, ಆರೋಗ್ಯಪೂರ್ಣವಾದಂಥ ಜೀವನ ಶೈಲಿ ಇಲ್ಲದೆ ಇರುವಂಥದ್ದು ಒಂದು ವರ್ತನಾತ್ಮಕವಾದಂಥ ದೊಡ್ಡ ನೆಗೆಟಿವ್ ಇಫೆಕ್ಟ್ ಆಗಿ ಸ್ಟ್ರೆಸ್ಸಿಗೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಇದು ಮೂರನ್ನು ಹಾಗಿದ್ರೆ ನಾವು ನಿರ್ವಹಿಸಬೇಕು ಅಂತಾದರೆ ನಾವೇನನ್ನು ಗಮನಿಸಬೇಕಾಗಿ, ಮುಖ್ಯವಾಗಿ ನಮ್ಮ ದೊಡ್ಡವರು ಹೇಳಿರುವಂಥ ಫಿಲಾಸಫಿ, ಆಗೋದೆಲ್ಲ ಒಳ್ಳೆಯದಕ್ಕೆ, ಒಳ್ಳೆಯದಾಗತ್ತೆ ಅನ್ನೋ ನಂಬುವಂಥ ಯೋಚನಾ ಕ್ರಮವನ್ನು ಬೆಳೆಸ್ಕೊಳ್ಬೇಕಾಗಿ. ಎರಡನೇದು, ನಮ್ಮ ಬಗ್ಗೆ ಮತ್ತು ಸುತ್ತಲಿನವರ ಬಗ್ಗೆ ಒಂದು ಧನಾತ್ಮಕವಾದಂಥ ಮನೋವೃತ್ತಿ, ಒಂದು ಆ್ಯಟಿಟ್ಯೂಡ್, ಪಾಸಿಟಿವ್ ಆ್ಯಟಿಟ್ಯೂಡ್, ನಮ್ಮ ಕುರಿತಾಗಿನೂ ಅಷ್ಟೇ, ನಮ್ಮ ಫೆಲೋ ಬೀಯಿಂಗ್ಸ್, ನಮ್ಮ ಸಹಚರರು, ನಮ್ಮ ಒಳಗಿರುವವರ ಬಗ್ಗೆ ಫಸ್ಟು, ಆಮೇಲೆ ನಮ್ಮ ನೇಬರ್ಸ್ ಬಗ್ಗೆ, ನಮ್ಮ ಸ್ನೇಹಿತರ ಕುರಿತಾಗಿ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಧನಾತ್ಮಕತೆಯನ್ನು ಗುರುತಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಬಹಳ ಮುಖ್ಯವಾದಂಥ ಇನ್ನೊಂದು ತಂತ್ರಕ್ಕೆ ನಾವು ಕೋಪಿಂಗ್ ಸ್ಟೈಲ್ ಅಂತ ಕರಿತೀವಿ. ನಿರ್ವಹಣೆಯ ತಂತ್ರಗಳು ನಮ್ಮಲ್ಲಿ ಬೇಕು. ಈಗ ಆಗ್ತಿರುವಂಥ ದೊಡ್ಡ ಕೊರತೆನೇ ಅದು. ನಮ್ಮಲ್ಲಿ ಯಾವುದನ್ನೂ ನಿರ್ವಹಣೆ ಮಾಡೋದಕ್ಕೆ ಬೇಕಾದಂಥ ಆರೋಗ್ಯಪೂರ್ಣವಾದಂಥ ತಂತ್ರಗಳಿಲ್ಲ. ಅದು ನಮ್ಮ ಜನ್ರೇಷನ್ನವರು ಒಂದು ರೀತಿಯಲ್ಲಿ ಒಟ್ಟು ಕುಟುಂಬಗಳಲ್ಲಿ ಬೆಳೆದ್ವಿ, ಎಕ್ಸ್ಟೆಂಡೆಡ್ ಫ್ಯಾಮಿಲೀಸಲ್ಲಿ ಬೆಳೆದ್ವಿ, ಬಹಳ ಸುಲಭಕ್ಕೆ ನಾವು ಹಂಚ್ಕೊಳ್ಳೋದನ್ನು ಕಲ್ತ್ವಿ, ತಾಳ್ಮೆಯನ್ನು ಕಲ್ತ್ಕೊಂಡ್ವಿ, ರಿಲ್ಯಾಕ್ಸ್ ಆಗುವಂಥ ಕೆಲವು ಹವ್ಯಾಸಗಳನ್ನು ಕಲ್ತ್ಕೊಂಡ್ವಿ. ಆದರೆ ಈಗೀಗ ಯುವಜನರು ಜಾಸ್ತಿ ಆಗ್ತಿರೋ ಹಾಗೆಯೇ ತಂತ್ರಗಳ ಕೊರತೆ ತುಂಬ ಇದೆ. ಎಲ್ಲೋ ಓದಿದ್ದನ್ನು ಅಥವಾ ಎಲ್ಲೋ ನೋಡಿದ್ದನ್ನು, ಯಾರೋ ಮಾಡ್ತಿರೋದನ್ನು ಒಂದಷ್ಟು ಫಾಲೋ ಮಾಡ್ತಾರೆ, ಆದರೆ ಅದು ಯಾವುದೂ ಕೂಡ ಕಂಟಿನ್ಯೂ ಆಗಲ್ಲ, ಸಸ್ಟೈನ್ ಆಗಲ್ಲ, 4 ದಿನದ ವ್ಯವಹಾರ ಆಗೋಗಿದೆ. ಹಾಗಾಗಿ ತುರ್ತು ಸಂದರ್ಭದಲ್ಲಿ, ಅಗತ್ಯ ಸಂದರ್ಭದಲ್ಲಿ ಅದನ್ನ ಬಳಸೋದಕ್ಕೆ ಗೊತ್ತಿಲ್ಲ.
ಕೆಲಸದ ಪ್ರೆಷರ್ ಆಯಿತು, ಹಾಡು ಹೇಳಕ್ಕೆ ಗೊತ್ತಿಲ್ಲ, ಹಾಡ್ಬೇಕಾದ್ರೆ ಕೇಳ್ಕೊಳ್ತಾರೆ ಮತ್ತೆ ಇಯರ್ಫೋನ್ ಅಂತ, ಆದರೆ ಹಾಡು ಹೇಳಕ್ಕೆ ಗೊತ್ತಿಲ್ಲ, ಗುನ್ಗುನ್ಸಕ್ಕೆ ಗೊತ್ತಿಲ್ಲ, ಅದನ್ನ ಆಸ್ವಾದಿಸೋಕ್ಕೆ ಗೊತ್ತಿಲ್ಲ. ಜಿಮ್ಮಿಗೆ ಅಂತ ಹೋಗ್ತಾರೆ, ಆದರೆ ಹೋಗುವಂಥದ್ದು 2 ದಿನ 3ನೇ ದಿನ ಹೋಗೋಕ್ಕಾಗಲ್ಲ ಅಥವಾ ಹೋಗೋದಿಲ್ಲ. ಹೀಗೆ ಯಾವುದನ್ನು ಕೂಡ ಒಂದು ತಂತ್ರವಾಗಿ ನನಗೆ ಬೇಕಾದಾಗ ಬಳಸಬಲ್ಲಂಥ ತಂತ್ರವಾಗಿ ಇವತ್ತಿನ ಜನ ಬಳಸ್ಕೊಳ್ತಾ ಇಲ್ಲ. ಕೋಪಿಂಗ್ ಸ್ಟ್ರಾಟಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್, ಸಂಘರ್ಷಗಳನ್ನು ನಿರ್ವಹಿಸುವಂಥದ್ದಕ್ಕಿಂತಲೇ ಒಂದಷ್ಟು ತಂತ್ರಗಳು ನಮ್ಮಲ್ಲಿ ಒಳಗೊಂಡಿರುತ್ತೆ. ಇದನ್ನು ನಾವು ಮತ್ತೆ ಮತ್ತೆ ಪರಿಶೀಲಿಸಬೇಕಾಗುತ್ತೆ. ಆಯಾ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ತಕ್ಕಾಗಿ ಅದನ್ನ ಬಳಸ್ಕೊಳ್ಬೇಕಾಗುತ್ತೆ, ಪರಿಶೀಲಿಸಬೇಕಾಗುತ್ತೆ. ಈ ವ್ಯವಸ್ಥೆಯ ಕೊರತೆ ಇದೆ. ಉದಾಹರಣೆಗೆ ಗಂಡ ಹೆಂಡತಿಯ ಮಧ್ಯೆ ಜಗಳ ಆದಾಗ ಹೇಗೆ ನಿರ್ವಹಿಸ್ತೀವಿ ಅನ್ನೋದಕ್ಕೆ ಒಂದಷ್ಟು ತಂತ್ರಗಳಿರುತ್ತಲ್ಲ, ಅದು ಇವತ್ತು ಕೊರತೆ ಆದಾಗ ಏನಾಗುತ್ತೆ ಅಂದರೆ ನನ್ನ ಹತ್ರ ಕೌನ್ಸಿಲಿಂಗಿಗೆ ಬರ್ತಾರೆ. ಅವರು ಕೌನ್ಸಿಲಿಂಗಿಗೆ ಬಂದಾಗ ಮುಖ್ಯವಾಗಿ ಅವರ ಸಮಸ್ಯೆನೇ ಯಾರು ಮಾತಾಡಬೇಕು ಅವ್ರು ಮಾತಾಡಲ್ಲ, ಯಾರು ಕೇಳಿಸ್ಕೊಳ್ಬೇಕು ಅವ್ರು ಕೇಳಿಸ್ಕೊಳ್ಳಲ್ಲ. ಮೊನ್ನೆ ಗಂಡ ಹೆಂಡತಿ ಬಂದವರು ಅದೇ ಹೇಳ್ತಾ ಇದ್ರು, ನಾನು ಮಾತೇ ಕೇಳಿಸ್ಕೊಳ್ಳಲ್ಲ ಅಂತ ಹೆಂಡತಿ ಹೇಳ್ತಾರೆ. ಕೇಳಿಸ್ಕೊಳ್ಳೋದು ಯಾವಾಗ? ಇವಳು ಯಾವಾಗ ನೋಡೋರು ಅಡುಗೆ ಮನೇಲಿ ಇರ್ತಾಳೆ, ಇಲ್ಲ ಅಂತಂದರೆ ಮಕ್ಕಳ ಜೊತೆಗೆ ಇರ್ತಾಳೆ, ನಾನು ಹೇಳೋದು ಯಾವಾಗ ಅವ್ಳು ಕೇಳೋದು ಯಾವಾಗ ಅಂತ ಅವ್ರು ಹೇಳ್ತಾರೆ. ಇವ್ರು ಮನೆಗೆ ಬರೋದೇ ಎಷ್ಟು ಹೊತ್ತಿಗೆ, ಮನೆಗೆ ಬಂದರೆ ಟಿ ವಿ ನೋಡ್ತಾರೆ, ಇಲ್ಲ ಮೊಬೈಲಲ್ಲಿ ಇರ್ತಾರೆ, ನಾನು ಯಾವಾಗ ಮಾತಾಡೋಕ್ಕಾಗ್ತದೆ, ಅವ್ರ ಮುಖ ನೋಡಿದ್ರೆ ನಾನು ಮಾತಾಡಬೇಕು ಅಂತ ಅನ್ಸಲ್ಲ ಅಂತ ಹೆಂಡತಿ ಹೇಳ್ತಾರೆ. ಸೊ ತಂತ್ರಗಳಿದೆಯಲ್ಲ, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಟೆಕ್ನಿಕ್ಸ್ ಅನ್ನುವಂಥದ್ದು, ಅದರ ಕೊರತೆ ಇವತ್ತು ಬಹಳ ಕಾಡ್ತಾ ಇದೆ. ಹಾಗೆಯೇ ನಮ್ಮಲ್ಲಿ ಮುಖ್ಯವಾಗಿ ಕಾಡ್ತಾ ಇರುವಂಥ ಇನ್ನೊಂದು, ಈ ಕೋಪಿಂಗ್ ಸ್ಟ್ರಾಟಜಿಯಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇರುವಂಥ ಹವ್ಯಾಸಗಳ ಕೊರತೆ. ಸರಿಯಾದಂಥ ಹವ್ಯಾಸಗಳಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ನಮಗೆ ಗೊತ್ತಿಲ್ಲದ ವಿಷಯವನ್ನು ನಾವು ಬೇರೆಯವ್ರ ಹತ್ರ ತಿಳ್ಕೊಳ್ಬೇಕು ಅನ್ನುವಂಥ ಅಥವಾ ಬೇರೆಯವರಿಂದ ಪಡೀಬೇಕು ಅನ್ನುವಂಥ ತಾಳ್ಮೆ ನಮ್ಮಲ್ಲಿ ಕಡಿಮೆ ಆಗಿದೆ. ಯಾಕಂದರೆ ನನಗೆಲ್ಲ ಗೊತ್ತಿದೆ ಅನ್ನುವಂಥ ಭಾವನೆಯೊಂದಿಗೆ ನಾವು ಬೆಳೀತಾ ಹೋಗ್ತಿದ್ದೀವಿ. ಈ ಕಾರಣದಿಂದ ಇನ್ನೊಂದು ಲ್ಯಾಕ್ ಆಫ್ ಇಂಟರಾಕ್ಷನ್, ನಮಗೆ ಬೇಕಾದಷ್ಟು ಒಂದು ಸಾಮಾಜಿಕ ಸಂವಹನ ಕೊರತೆಯಾಗ್ತಾ ಇದೆ. ಯಾಕಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಕೈಯಲ್ಲಿ ಮೊಬೈಲ್ ಬಂದಿರೋದ್ರಿಂದ ನಮ್ಮ ಸಂವಹನ ಎಲ್ಲ ಅದೇ ಆಗುತ್ತೆ. ಮನೆಯೊಬ್ಬರು ಹೇಳ್ತಾ ಇದ್ರು, ಹಿಂಗೆ ಜಗಳ ಮಾಡ್ತಾ ಒಬ್ಬಳು ಕಾಲೇಜ್ ಹುಡುಗಿಯನ್ನು ಕರ್ಕೊಂಬಂದಿದ್ರು ಕೌನ್ಸಿಲಿಂಗ್ಗೆ ಅವರ ಅಮ್ಮ. ಇವಳು ನನ್ನ ಬಗ್ಗೆ ಏನೋ ಕೇರ್ ತಗೊಳ್ಳಲ್ಲ ಮೇಡಮ್, ಸಿಟ್ಟು. ವಾಟ್ಸಪ್ಪಲ್ಲಿ ಬೇಕಾದರೆ ಸ್ಟೇಟಸಲ್ಲಿ ಹಾಕ್ಕೊಳ್ತಾಳೆ ನನ್ನ ಬರ್ತ್ಡೇ ಅಂತ. ಬರ್ತ್ಡೇ ದಿನ ಒಂದು ವಿಶ್ ಮಾಡಲ್ಲ ಇವಳು, ನೇರವಾಗಿ ಮಾತಾಡಲ್ಲ ಅಂತೆ ಅಮ್ಮನ ಹತ್ರ. ಆದರೆ ಸ್ಟೇಟಸಲ್ಲಿ ಇತ್ತಂತೆ ಅಮ್ಮನ ಬರ್ತ್ಡೇ ದಿನ. ಈ ಥರ ಕಾಲ ಬಂದಿದೆ. ನೇರವಾಗಿ ಮಾತಾಡೋಕ್ಕಾಗದ, ಮಾತಾಡುವ ಮನಸ್ಸಿಲ್ಲದ, ಮಾತಾಡುವ ತಾಳ್ಮೆ ಇಲ್ಲದ ಒಂದು ಸ್ಥಿತಿ ಬಂದಿದೆ. ಇದು ದೊಡ್ಡ ಹೊಡೆತಾಗಿದೆ. ಒತ್ತಡಕ್ಕೆ ಇವತ್ತು ನಮ್ಮ ಮೊಬೈಲ್ ಅಡಿಕ್ಷನು ಕಾರಣ ಅಂತ ಹೇಳ್ತಾರೆ. ಅತಿಯಾದ ಬಳಕೆ ಮತ್ತು ದುರ್ಬಳಕೆ ಕೂಡ ಕಾರಣ ಆಗ್ತಾ ಇದೆ. ಅನಗತ್ಯ ಮಾಹಿತಿಗಳು, ಬೊಂಬಾರ್ಡಿಂಗ್ ಆಫ್ ಇನ್ಫಾರ್ಮೇಷನ್ ಜಾಸ್ತಿ ಆಗಿವೆ. ನಮಗೆ ಅಗತ್ಯ ಮಾಹಿತಿಗಳ ಕಡೆ ಗಮನ ಕಡಿಮೆ ಆಗಿದೆ. ಈ ಕಾರಣದಿಂದ 2 ರೀತಿಯ ಸಮಸ್ಯೆಗಳನ್ನು, ಮಾನಸಿಕ ಸಮಸ್ಯೆಗಳನ್ನು ಇವತ್ತು ಗುರುತಿಸ್ತಿದ್ದಾರೆ. ಒಂದು, ಮೊಬೈಲ್ ಬಳಕೆ ಬೇಡ ಆದರೆ ಅನಿವಾರ್ಯ ಆಗಿರುವಂಥ ಸ್ಥಿತಿ. ಕೆಲವರಿಗೆ ಅನಿವಾರ್ಯ ಆಗುತ್ತೆ. ಇವತ್ತು ಹೇಗಿದೆ ಅಂದರೆ ಕಮ್ಯುನಿಕೇಷನ್ಗೆ ಮೊಬೈಲ್ ಬೇಕೇ ಬೇಕು. ಎಷ್ಟರ ಮಟ್ಟಿಗೆ ಬೇಕು ಅಂದರೆ, ಒಂದು ವಾಟ್ಸಪ್ ಗ್ರೂಪಿನ ನೀವು ಹೊರಗೆ ಬಂದರೆ ಯಾಕೆ ಹೊರಗೆ ಬಂದ್ರಿ ಅಂತ ಮತ್ತೆ ಸೇರಿಸ್ತಾರೆ. ಆ ಮುಜುಗರಕ್ಕೆ ಮತ್ತೆ ಸೇರ್ಕೊಳ್ತೀವಿ. ಅಥವಾ ನಾವು ವಾಟ್ಸಪ್ ಮೆಸೇಜ್ ನೋಡಿಲ್ಲ ಅಂದರೆ ಅದೇ ದೊಡ್ಡ ವಿಷಯ ಆಗುತ್ತೆ. ನೋಡಿಲ್ವಾ ನೀವು, ಎಷ್ಟು ಹಾಕಿದ್ದೆ, ಎಷ್ಟು ಸಲ ಹಾಕಿದ್ದೆ, ನಿಮಗೆ ಎಷ್ಟು ಹಾಕಿದ್ದೆ, ಯಾಕೆ ನೋಡಲ್ಲ ಅಂತ ಆ ಪ್ರೆಷರು. ಮೊನ್ನೆ ಒಬ್ಬರು ಕೌನ್ಸಿಲಿಂಗ್ಗೆ ಬಂದಿದ್ರು, ನನಗೆ ಆಗ್ತಿಲ್ಲ, ನಂಗೆ ಫೋನ್ ಆಗ್ತಿಲ್ಲ, ನಂಗೆ ಫೋನ್ ದೂರ ಇಡೋಣ ಅನ್ನಿಸ್ತಿದೆ, ಆದರೆ ನೋಡಿದರೆ ಎಲ್ಲನೂ ಅದರಲ್ಲೇ ಬರುತ್ತೆ, ಅದರಲ್ಲಿ ಮೆಸೇಜ್ ಬರುತ್ತೆ, ನಂಗೆ ಬೇಡ ಇಷ್ಟೊಂದು ಫೋನ್. ಅದು ಒಂಥರದ ಮಾನಸಿಕ ಸಮಸ್ಯೆ. ಇದು ಇತ್ತೀಚೆಗಿಂದ, ತುಂಬ ಇತ್ತೀಚೆಗಿಂದ. ಯಾಕಂದರೆ ನಾವು ತುಂಬ ಎಡಿಕ್ಷನ್ ಬಗ್ಗೆನೇ ಮಾತಾಡ್ತಿದ್ವಿ. ಮೊನ್ನೆ ಕೆಲವು ಮಕ್ಕಳು ಬಂದಾಗ ಗೊತ್ತಾಯಿತು, ನೋಡಿದ್ರೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೌದು ಅದು ಒಂದು ಕಾಯಿಲೆ ಆಡ್ತಾ ಇದ್ದೀನಿ. ಬೇಡ ಆಗಿದೆ, ಆದರೆ ರಿಜೆಕ್ಟ್ ಮಾಡೋದಕ್ಕೆ ಸುತ್ತಲಿನ ಪರಿಸರ ಬಿಡ್ತಿಲ್ಲ, ಸನ್ನಿವೇಶಗಳು ಬಿಡ್ತಾ ಇಲ್ಲ. ಇಂಟರ್ನೆಟ್ ನನಗೆ ಬೇಕಾಗಿಲ್ಲ, ನನಗೆ ಅಗತ್ಯ ಇರೋರ ಹತ್ರ ಮಾತಾಡೋಕ್ಕಾಗಲ್ಲ ಅಂತ ಒಬ್ಬರು ಬಂದಿದ್ದರು. ಅವರು ಸಾಫ್ಟ್ವೇರಲ್ಲಿ ಕೆಲಸ ಮಾಡುವಂಥದ್ದು. ಅವ್ರು ಹೇಳೋದು, ನನಗೆ ಮನೆಯವ್ರ ಜೊತೆ ಮಾತಾಡುವಂಥ ಮೂಡ್ ಬರ್ತಾ ಇಲ್ಲ, ತುಂಬ ದೂರದಲ್ಲಿದ್ದಾರೆ, ಮನೆಯವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಫೋನಲ್ಲಿ ದಿನ ಇಷ್ಟೊತ್ತು ಮಾತಾಡಲಿ ಅಂತ, ಆದರೆ ನಂಗೆ ಮಾತಾಡೋಕ್ಕೆ ಬೇಡ ಆಗಿದೆ. ಕಾರಣ ಏನಂತ ನೋಡಿದ್ರೆ ಅತಿಯಾದ ಬಳಕೆ ಆಗೋಗಿದೆ. ಆ ಸ್ಯಾಚುರೇಷನ್ ಆದಮೇಲೆ ಇನ್ನು ಫೋನ್ ಮುಟ್ಟಕ್ಕೆ ಮನಸ್ಸು ಬರಲ್ಲ. ಫೋನ್ ನೋಡಿದರೆ ಒಂಥರ ಆಗುತ್ತೆ, ಫೋನ್ ನೋಡಿದರೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಹೊಸ ಕಾಯಿಲೆ ಅಂತ ಹೇಳ್ಕೊಂಡು ಆವಾಗ ನಾನು ನಮ್ಮ ಸೈಕಾಲಜಿಸ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನೋಡಿದ್ರೆ ಆಗಲೇ ಇದೆ, ಅದರ ಮೇಲೆ ರಿಸರ್ಚ್ ಆಗಲೇ ನಡೀತಾ ಇದೆ. ಇನ್ನೊಂದು, ಈಗ ಒಂದು ಸುಮಾರು ವರ್ಷಗಳಿಂದ, ಅದು ಎಸ್ಪೆಷಲಿ ಕೋವಿಡ್ ಟೈಮಿಂದ ಸಾಕಷ್ಟು ರಿಸರ್ಚ್ ನಡೆದಿರುವಂಥದ್ದು ಬಿಹೇವಿಯರಲ್ ಅಡಿಕ್ಷನ್ ಅಥವಾ ಮೊಬೈಲ್ ಅಡಿಕ್ಷನ್, ಅತಿಯಾದಂಥ ಬಳಕೆ. ಎಷ್ಟರ ಮಟ್ಟಿಗೆ ಅಂದರೆ ನೋಮೋಫೋಬಿಯಾ ಅಂತ ಕರೀತಾರೆ. ಫೋನ್ ಇಲ್ಲದಿದ್ದರೆ ಆಗುವಂಥ ಆತಂಕ, ಗಾಬರಿ, ಎಲ್ಲಿ ಬಿಟ್ಟು ಬನ್ನೋ ಅವಾಗ ಗಾಬರಿ. ಇದಕ್ಕೆ ಯಾವ ವಯಸ್ಸು ನಿರ್ಬಂಧ ಇಲ್ಲ, ಎಲ್ಲ ವಯಸ್ಸಿನವರಿಗೂ
ಇದು ಅತಿಯಾಗಿ ಕಾಡ್ತಾ ಇದೆ, ಎಲ್ಲಿ ಫೋನ್ ಬಿಟ್ಟರೆ ಗಾಬರಿ ಶುರುವಾಗುತ್ತೆ, ಏನಾಗ್ಬಿಡುತ್ತೇನೋ, ಅಥವಾ ಫೋನ್ ಇಲ್ಲ ಫೋನ್ ಪಕ್ಕಕ್ಕೆ ಬರೋವರೆಗೆ ಸಮಾಧಾನ ಇರಲ್ಲ. ತಗೊಂಡು ಹೋಗಬಾರ್ದ ಕಡೆ ಎಲ್ಲ ಫೋನ್ ಜೊತೆಗಿದ್ದು ಬಿಡುತ್ತೆ, ನಮ್ಮ ದೇಹದ ಭಾಗ ಆಗೋಗಿದೆ. ಇದು ಒಂದು ರೀತಿಯ ಅತಿಯಾದ ಎಡಿಕ್ಷನ್, ಅದು ಕೂಡ ಒತ್ತಡ ಉಂಟು ಮಾಡ್ತಾ ಇದೆ. ಮತ್ತು ಅದರಲ್ಲಿ ಬರುವಂಥ ಮಾಹಿತಿಗಳು, ಅದರ ಬಗ್ಗೆ ಯೋಚನೆಗಳು, ಅದಕ್ಕೆ ಉತ್ತರ ಕೊಡಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಮನುಷ್ಯನ ಮೇಲೆ ನೇರವಾಗಿ ಅಥವಾ ನೇರವಲ್ಲದ ರೀತಿಯಲ್ಲಿ, ಎರಡೂ ರೀತಿಯಲ್ಲಿ ಒತ್ತಡಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಸೊ ಹೀಗೆ ಒತ್ತಡಕ್ಕೆ ಇರುವಂಥ ಕಾರಣಗಳು, ಹಾಗೆ ನಿರ್ವಹಣೆಗೆ ನಾವು ಮಾಡಬೇಕಾಗಿರುವಂಥದ್ದು ಅದುವೇ, ಇವುಗಳನ್ನೆಲ್ಲ ನಾವು ನಿರ್ವಹಿಸಬೇಕಾಗಿದೆ. ಹಾಗಿದ್ರೆ ನಿರ್ವಹಣೆ ಅನ್ನುವಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ನಮ್ಮ ಆಲೋಚನಾ ಕ್ರಮದಲ್ಲಿ ಧನಾತ್ಮಕ ಮನೋವೃತ್ತಿಯನ್ನು ತಂದುಕೊಳ್ಳುವಂಥದ್ದು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳುವಂಥದ್ದು. ಎರಡನೇದಾಗಿ ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಬೇಕಾದ್ರೆ, ಮೊದಲೆಲ್ಲ ನಾವು ಸೈಕಾಲಜಿಸ್ಟ್ಗಳು ಏನು ಹೇಳ್ತಿದ್ರು ಅಂದರೆ ಐ ಕ್ಯೂ. ಒಬ್ಬ ಮನುಷ್ಯ ಸಕ್ಸಸ್ ಆಗಬೇಕು ಅಂತಾದರೆ ಅವನ ಐ ಕ್ಯೂ ಕಾರಣ, ಬುದ್ಧಿವಂತಿಕೆ ಕಾರಣ ಅಂತ ಕರೀತಾ ಇದ್ರು. ಐ ಕ್ಯೂ ಜಾಸ್ತಿ ಇದ್ದಷ್ಟು ಖಂಡಿತ ಸಕ್ಸಸ್ ಇದೆ ಅವನಿಗೆ, ಏನಾದ್ರು ಮಾಡ್ಬೋದಲ್ಲ. ಈಗ ಹೌದು, ಆದರೆ ಅದರ ಜೊತೆಗೆ ಇನ್ನೆರಡು ಅಂಶನ ಸೇರಿಸಿದ್ದಾರೆ. ಮೊದಲಿನ ಹಾಗೆ ಐ ಕ್ಯೂ ಒಂದೇ ಸಕ್ಸಸ್ ಅನ್ನೋ ಥರ ಅಲ್ಲ, ಎರಡನೇದು ಇ ಕ್ಯೂ ಅಂತ ಕರೆದಿದ್ದಾರೆ, ಇಮೋಷ್ನಲ್ ಕೋಶನ್, ಬುದ್ಧಿವಂತಿಕೆಯ ಸಾಮರ್ಥ್ಯ. ಸೊ ಭಾವನಾತ್ಮಕ ಬುದ್ಧಿವಂತಿಕೆ ಅಥವಾ ಭಾವನಾತ್ಮಕ ಸಾಮರ್ಥ್ಯ ಅಂತ ಕರೆದಿದ್ದಾರೆ, ಇದು ಇಮೋಷ್ನಲ್ ಕೋಶನ್. ಮೂರನೇದು ಎಸ್ ಕ್ಯೂ ಅಂತ ಕರೆದಿದ್ದಾರೆ, ಸೋಷಲ್ ಕೋಶನ್, ಸಾಮಾಜಿಕ ಬುದ್ಧಿವಂತಿಕೆ. ಇದು ಬಹಳ ಮುಖ್ಯ ಆಗ್ತಿದೆ. ಇದು ಇವತ್ತು ಕೊರತೆಯಾಗಿ ಕಾಡ್ತಾ ಇದೆ. ನಮ್ಮ ಭಾವನೆಗಳನ್ನು ಗುರುತಿಸುವ, ಬೇರೆಯವರ ಭಾವನೆಗಳನ್ನು ಅರಿತುಕೊಳ್ಳುವ ಮತ್ತು ಸ್ಪಂದಿಸುವ, ಇದು ಒಟ್ಟಾರೆ ಗುಣಕ್ಕೆ ಇ ಕ್ಯೂ ಅಂತ ಕರೆಯುವ. ಈ ಸಾಮರ್ಥ್ಯದ ಕೊರತೆ ಇವತ್ತು ಕಾಣ್ತಾ ಇದ್ದೀವಿ. ಇದನ್ನ ನಾವು ಹೆಚ್ಚು ಮಾಡಬೇಕು, ಹೆಚ್ಚು ಮಾಡುವಂಥ ಅಗತ್ಯ ಇದೆ. ಐ ಕ್ಯೂನ ಹೆಚ್ಚು ಮಾಡೋಕ್ಕಾಗಲ್ಲ. ಐ ಕ್ಯೂ ಹೆಚ್ಚು ಮಾಡ್ತೀವಿ ಅಂತ ಯಾರಂತರು ಅಂದರೆ ನಿಮ್ಮನ್ನು ಮೋಸ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಇಲ್ಲಿ ಡಾಕ್ಟ್ರು ಇದ್ದಾರೆ, ಐ ಕ್ಯೂಗೆ ಹೆಚ್ಚು ಮಾಡೋದಕ್ಕೆ ಯಾವ ಔಷಧಿನೂ ಇಲ್ಲ. ನಮಗೆಲ್ಲ ಹುಟ್ಟುದಾರಾಭ್ಯ ಆನ್ ಆ್ಯನ್ ಆ್ಯವರೇಜ್ ಸೇಮ್ ಐ ಕ್ಯೂ ಇರುತ್ತೆ. ಅತಿ ಐ ಕ್ಯೂ ಇರುವಂಥವ್ರು ಕೆಲವು ಜನ ಇರ್ತಾರೆ, ಕಡಿಮೆ ಐ ಕ್ಯೂ ಇರುವಂಥವ್ರು ಕೆಲವು ಪರ್ಸೆಂಟೇಜ್ ಇರ್ತಾರೆ. ಆದರೆ ಹೆಚ್ಚಿನವರು ಕೂಡ ಆನ್ ಆ್ಯನ್ ಆ್ಯವರೇಜ್ ನಾರ್ಮಲ್ ಐ ಕ್ಯೂ ಅಂತ ಕರಿತೀವಿ. ಆದರೆ ನಾವು ಸ್ವತಃ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಅಥವಾ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕಾದಂಥ ಕ್ಯೂಗಳು ಯಾವುದಂದರೆ ಇ ಕ್ಯೂ ಮತ್ತು ಎಸ್ ಕ್ಯೂ. ಭಾವನಾತ್ಮಕ ಬುದ್ಧಿವಂತಿಕೆ, ನಮ್ಮ ಭಾವನೆಗಳನ್ನು ಗುರುತಿಸೋಕ್ಕಾಗಲ್ಲದ ಸ್ಥಿತಿ. ಒಂದು ಕೌನ್ಸಿಲಿಂಗಿಗೆ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟನ್ನು ಕರ್ಕೊಂಡ್ಬಂದಿದ್ರು, ಅಪ್ಪ ಅಮ್ಮ ಇಟ್ಕೊಂಡು ಕರ್ಕೊಂಡ್ಬಂದು ಏನು ಅಂತ ಕೇಳಿದ್ರು. ವಿಪರೀತ ಸಿಟ್ಟು ಮಾಡ್ತಾ ಇದ್ದಾಳೆ, ವಿಪರೀತ ಬೇಜಾರು ಮಾಡ್ತಿದ್ದಾಳೆ, ಹಿಂಗೆ ಆಡ್ದವಳೇ ಅಲ್ಲ ಇವಳು, ಯಾಕೆ ಅಂತ ಗೊತ್ತಿಲ್ಲ ಅಂತ. ಕೊನೆಗೆ ಕೌನ್ಸಿಲಿಂಗ್ನ ರೀತಿಯಲ್ಲಿ ಕ್ಲೋಸ್ ಆಗಿ ಮಾತಾಡ್ತಾ ಏನಾಯಿತು ಅಂತ ಕೇಳಿದ್ರು. ಕರ್ಕೊಂಬಂದಿದ್ದು ಯಾಕೆ ಅಂದರೆ ಹಿಂದಿನ ದಿನ ರಿಮೋಟ್ ತೊಗೊಂಡು ಎಸೆದಿದ್ದಾಳಂತೆ, ಅದು ಹೋಗಿ ಅಜ್ಜಿ ಹಣೆಗೆ ಬಿದ್ದಿದೆ, ಹಣೆಗೆ ಗಾಯ ಆಗುತ್ತೆ. ಅವ್ರು ಹೇಳ್ತಾರೆ, ಅಜ್ಜಿ ಅಂದರೆ ಪ್ರೀತಿ, ಯಾವತ್ತೂ ಹಿಂಗೆ ಆಡ್ದವಳೆ ಅಲ್ಲ, ಅಜ್ಜಿ ಜೊತೆಗೆ ಪೆಟ್ಟು ಮಾಡಿಬಿಟ್ಲು, ಯಾವತ್ತೂ ಯಾರ ಮೇಲೂ ಸಿಟ್ಟು ಮಾಡ್ದವಳಲ್ಲ. ಆಮೇಲೆ ಆ ಹುಡುಗಿನ ಕರೆದು ಸಪ್ರೇಟಾಗಿ ಮಾತಾಡ್ತಾ ಕೇಳಿದೆ ಏನಾಯಿತು, ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲು, ಮಾತೇ ಬರ್ತಾ ಇಲ್ಲ, ಅಷ್ಟು ಅಳಕ್ಕೆ ಶುರು ಮಾಡಿದ್ಲು. ಆಮೇಲೆ ಸಮಾಧಾನ ಮಾಡ್ತಾ ಏನಾಯಿತು, ಅಜ್ಜಿ ಮೇಲೆ ಯಾಕೆ ಅಷ್ಟು ಸಿಟ್ಟು ಬಂತ, ಅಜ್ಜಿನ ಇಷ್ಟ ಇಲ್ವಾ ಅಂತ ಕೇಳಿದ್ರು. ಅಯ್ಯೋ ನಂಗೆ ಅಜ್ಜಿ ಅಂದರೆ ತುಂಬ ಇಷ್ಟ, ನಂಗೆ ಅದಕ್ಕೆ ಬೇಜಾರಾಗ್ತಾ ಇದೆ, ಯಾಕೆ ಹಿಂಗೆ ಮಾಡಿದ್ನೋ ಗೊತ್ತಿಲ್ಲ. ಕೊನೆಗೆ ಮಾತಾಡಿಸ್ತಾ ಗೊತ್ತಾದ್ದು ವೆರಿ ಸಿಂಪಲ್ ಥಿಂಗ್. ಅವಳಿಗೆ ಅದು ಆನ್ಲೈನ್ ಕ್ಲಾಸ್ ಆಯ್ತಂತೆ, ಒಂದಷ್ಟು ಡಿಕ್ಲೇರ್ ಮಾಡಿದ್ರಂತೆ ನಾಳೆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ. ಆನ್ಲೈನ್ ಕ್ಲಾಸಲ್ಲಿ ಕೂರಕ್ಕಾಗಲಿಲ್ಲ ಅಂತೆ, ಇಂಟ್ರೆಸ್ಟ್ ಬರಲಿಲ್ಲ ಅಂತೆ, ಏನೂ ಅರ್ಥ ಆಗಲಿಲ್ಲ. ಇಂಟರ್ನಲ್ ಅಸೆಸ್ಮೆಂಟ್ ಇದೆ, ಈ ಇಂಟರ್ನಲ್ ಅಸೆಸ್ಮೆಂಟ್ ತುಂಬ ಇಂಪಾರ್ಟೆಂಟ್, ನಾಳೆ ನಿಮ್ಮ ಫೈನಲಿಗೆ ಇದುವೇ ಮಾರ್ಕ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇವಳಿಗೆ ಓದೋಕ್ಕಾಗ್ತಿಲ್ಲ, ಅರ್ಥ ಆಗ್ತಿಲ್ಲ, ಏನೂ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಓದೋಕ್ಕೆ ಸಾಧ್ಯ ಆಗದೆ ಭಯ ಜಾಸ್ತಿಯಾಗಿ ಟಿ ವಿ ನೋಡೋಕ್ಕೆ ಅಂತ ಬಂದು ಕೂತ್ಕೊಂಡಿದ್ದಾಳೆ. ಅಜ್ಜಿ ಟಿ ವಿ ನೋಡ್ತಾಯಿದ್ರು, ಸೀರಿಯಲ್ ಬರ್ತಾಯಿತ್ತು. ನಂಗೊಂಚೂರು ಟಿ ವಿ ಕೊಡು, ರಿಮೋಟ್ ಕೊಡು ಅಂತ ಕೇಳಿದಾಳೆ. ನಂದು ಇದೊಂದು ಸೀರಿಯಲ್ ಪೂರ್ತಿ ಮಾಡ್ಕೊಳ್ತೀನಿ ಅಂತ ಅಜ್ಜಿ ಅಂದ್ಯಾಳೆ. ನಿಂದು ಯಾವಾಗಲೂ ಇದ್ದಿದ್ದೆ, ನಂಗೆ ಕೊಡು ಅಂತ ಇವಳು ಜಗಳ ಮಾಡಿದ್ದಾಳೆ. ನಾನು ಕೊಡೋಲ್ಲ, ಇದು ಮುಗಿದ ಮೇಲೆ ಕೊಡೋದು ಅಂತ ಅಜ್ಜಿ ಹೇಳಿದ್ದಾರೆ. ಕಿತ್ಕೊಂಡಿದ್ದಾಳೆ ರಿಮೋಟು. ಬರೀ ಹೆಂಗೆಂಗೋ ಆಡ್ತಾ ಇದೀಯಾ 2 ದಿನದಿಂದ ಅಂತ ಅಜ್ಜಿ ಬೈದಿದ್ದಾರೆ. ನೀನು ಹೆಂಗೆಂಗೋ ಆಡ್ತಿರೋದು ಅಂತ ಹೇಳಿ ರಿಮೋಟ್ ಎಸ್ತಿದ್ದಾಳೆ, ಅದು ಹೋಗಿದ್ದಿದ್ದು. ನಾನು ಕೇಳಿದೆ, ನಿಜವಾಗಿ ಅಜ್ಜಿ ಮೇಲೆ ಸಿಟ್ಟು ಬಂದಿದ್ದ? ಇಲ್ಲ, ನಂಗೆ ಸಿಟ್ಟು ಬಂದಿದ್ದಲ್ಲ, ಮತ್ತೇನಾಗಿದ್ದು? ನನಗೆ ತುಂಬ ಬೇಜಾರಾಯಿತು, ಯಾಕಂದರೆ ನಾನು ಒಳ್ಳೆ ಮಾರ್ಕ್ಸ್ ತೊಗೊಳ್ತೀನಿ ಅಂತ ನಮ್ಮ ಅಪ್ಪ ಅಮ್ಮ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದಾರೆ, ನಂಗೆ ಸಾಧ್ಯ ಆಗಲ್ಲ, ನಂಗೆ ತುಂಬ ಬೇಜಾರಾಯಿತು. ಬೇಜಾರಾದ್ದು ಮಾತ್ರನಾ ಅಥವಾ ಇನ್ನೇನಾರಾಯಿತು? ನಂಗೆ ಭಯ, ವಿಪರೀತ ಭಯ, ನಂಗೆ ಅನಿಸುತ್ತೆ ನಾನು ಪಾಸೇ ಆಗಲ್ಲ, ಭಯ ಆಯಿತು. ಸೊ ಹರ್ ಓನ್ ಫೀಲಿಂಗ್ಸ್ ವೇರ್ ನಾಟ್ ರೆಕಗ್ನೈಸ್. ಅವಳಿಗಾದಂಥ ಭಯ ಗೊತ್ತಾಗಲಿಲ್ಲ, ಅವಳಿಗಾದಂಥ ಬೇಜಾರ ಗೊತ್ತಾಗಲಿಲ್ಲ, ಸಿಟ್ಟಾಗಿ ತಿರ್ಕೊಳ್ತು, ಅಸಹನೆಯಾಗಿ ತಿರ್ಕೊಳ್ತು. ಹಿಂಗೆ ಮಾಡಿದ್ನಲ್ಲ ಅಂತ ಡಬಾರ್ ಅಂತ ಬಾಗಿಲಾಕ್ಕೊಂಡು ಮನೆಯವ್ರ ರೂಮೊಳಗೆ ಹೋಗಿ ನಾನು ಸತ್ತೇ ಹೋಗ್ತೀನಿ ಅಂತ ಕಿರ್ಚಾಡಿ ಎಲ್ಲ ಮಾಡಿದ್ಲು, ಗಾಬರಿಯಾಗಿ ಕರ್ಕೊಂಬಂದು.
ನಾಟ್ ರೆಕಗ್ನೈಸಿಂಗ್ ಒನ್ಸ್ ಓನ್ ಫೀಲಿಂಗ್ಸ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ಸ್ ಫೀಲಿಂಗ್ಸ್. ಇದು ಲ್ಯಾಕ್ ಆಫ್ EQ ಅಥವಾ EQನ ಕೊರತೆ ಅಂತ ಕರಿತೀವಿ. SQ ಕೊರತೆನೇ ಇನ್ನೊಂದು ರೀತಿ. ಅವರಿಗೆ ಬೇರೆಯವ್ರ ಜೊತೆಗೆ ವ್ಯವಹರಿಸೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. PUCಗೆ ಬಂದಂಥ ಒಬ್ಬ ಹುಡುಗನನ್ನು ಕರ್ಕೊಂಬಂದಿದ್ರು. ಹಾಸ್ಟೆಲ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಸಾಗರದ ಮೂಲೆಯಲ್ಲಿ ಹಳ್ಳಿ, ಅಲ್ಲಿ ಸರಿಯಾಗಿ ಕಾಲೇಜ್ ವ್ಯವಸ್ಥೆ ಇಲ್ಲ ಅಂತ ಉಡುಪಿ ಹತ್ತಿರ ಒಂದು ಹಾಸ್ಟೆಲ್ಗೆ ಸೇರಿಸಿದ್ದಾರೆ. 1 ತಿಂಗಳು ಹೋಗಿದ್ದಾನೆ, ನಂಗೆ ಆಗಲ್ಲ ಅಂತ ವಾಪಸ್ ಬಂದಿದ್ದಾನೆ. ನಾವು ಸಾಮಾನ್ಯ ಓದೋಕ್ಕಾಗಲ್ಲ ಅನ್ನುವಾಗ ಫಸ್ಟ್ ನೋಡುವಂಥದ್ದು ಓದಿನ ರೀತಿ ಹೇಗಿದೆ, ಓದಿನ ಸಾಮರ್ಥ್ಯ ಹೇಗಿದೆ, ಬರವಣಿಗೆ ರೀತಿ ಹೇಗಿದೆ, ಅರ್ಥ ಮಾಡ್ಕೊಳ್ಳೋದು ನೋಡ್ತೇನೆ. ಹೈ IQ, ಅವನ ಹಿಂದಿನ ಪರ್ಫಾರ್ಮೆನ್ಸ್ ಎಲ್ಲ ಕೇಳಿದಾಗ 100ಕ್ಕೆ 100 ಅದು ಇದು ಎಲ್ಲ ಇದೆ. ಏನಾಯಿತು, ಯಾಕೆ ಅಡ್ಜಸ್ಟ್ ಆಗಿ, ನಂಗೆ ಅಲ್ಲಿ ಇರೋಕ್ಕಾಗಲ್ಲ, ಏನು ಯಾಕೆ ಇರೋಕ್ಕಾಗಲಿಲ್ಲ? ಅಲ್ಲೆಲ್ಲ ಮಕ್ಕಳೆಲ್ಲ ಎಂತೆಂಥದೋ ಮಾತಾಡ್ತಾರೆ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಯಾಕೆ? ಫ್ರೆಂಡ್ಸ್ ಅಲ್ವಾ, ನೀನು ವಯಸ್ಸಿನವರಲ್ಲ. ನಂಗೆ ಯಾರೂ ಫ್ರೆಂಡ್ಸ್ ಆಗಿಲ್ಲ, ಅವರೆಲ್ಲ ಏನೇನೋ ಮಾತಾಡ್ತಾರೆ. ಸರಿ, ಫ್ರೆಂಡ್ಸ್ ಆಗಿಲ್ಲ, ಹಂಗಿರೆ ನೀನು ಫ್ರೆಂಡ್ಸ್ ಯಾರು? ರಾತ್ರಿ ನಿದ್ದೆ ಎಲ್ಲ ಸರಿಯಾಗಿ ಮಾಡ್ತಿದ್ಯಾ, ಊಟ ತಿಂಡಿ ಮಾಡ್ತಿದ್ಯಾ? ಏನೇನೋ ಊಟ ಕೊಡ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ರಾತ್ರಿ ನಿದ್ದೆ ಮಾಡಿದ್ದೆ, ನಂಗೆ ರಾತ್ರಿ ನಿದ್ರೆನೇ ಬರಲ್ಲ, ನಾನು ಬರೀ ಅಳ್ತಾ ಇದ್ದೆ. ಯಾಕೆ ಅಳ್ತಾ ಇದ್ದೆ? ನನಗೆ ಇಷ್ಟು ವರ್ಷ ನಮ್ಮ ಅಪ್ಪನ ಜೊತೆಗೆ ಮಲಗಿ ಗೊತ್ತು, ನಂಗೆ ಅಲ್ಲೆಲ್ಲ ಒಬ್ಬನೇ ಎಲ್ಲ ನಿದ್ದೆ ಬರಲ್ಲ. 10ನೇ ಕ್ಲಾಸ್ ದಾಟಿ ಬಂದ ಹುಡುಗ ಅಪ್ಪನ ಜೊತೆಗೆ ಮಲಗಿ ಗೊತ್ತು ಅಂತ ಒಬ್ಬನಿಗೆ ನಿದ್ದೆ ಬರಲ್ಲ ಅಂತ ಹೇಳುವಂಥ ಸ್ಥಿತಿ ಏನಾಯಿತು ಅಂತ ಕೇಳಿ. ಇಲ್ಲ, ನಂಗೆ ಅಪ್ಪನ ಜೊತೆಗಿದ್ದರೆ ಮಾತ್ರ ನನಗೆ ಧೈರ್ಯ, ಇಲ್ಲ ಅಂದರೆ ನಿದ್ದೆ ಬರಲ್ಲ. ಆಯಿತು ಅಂತ ಹೊರಗೆ ಕುಳಿಸಿ ಅಪ್ಪನ ಹತ್ರ ಮಾತಾಡಿದರೆ ಹಿಂಗೆ ಹೇಳ್ತೀನಲ್ಲ, ಅವ್ರು ಭಾಳ ನಗ್ತಾ ಹೇಳಿದ್ರು, ಹೌದು ನಾನು ಅವನು ಭಾಳ ಫ್ರೆಂಡ್ಸು, ಇಷ್ಟರ ತನಕ ಅವನಿಗೆ ಯಾರೂ ಫ್ರೆಂಡ್ಸು ಇರಲಿಲ್ಲ. ಯಾಕೆ ಫ್ರೆಂಡ್ಸ್ ಇಲ್ಲ? ಸ್ಕೂಲಿಗೆ ಹೋಗ್ತಿರ್ಲಿಲ್ವ? ಅಲ್ಲೆಲ್ಲ ಸ್ಕೂಲಿಂದ ಗೊತ್ತಲ್ಲ, ನಮ್ಮ ಹಳ್ಳಿನಲ್ಲಿ ಅವ್ನು ಸ್ಕೂಲಿಗೆ ಹೋಗ್ತಿದ್ದ ಬರ್ತಿದ್ದ, ನಾವೇ ಕೇರಮ್ ಮಾಡ್ತಿದ್ವಿ, ನಾವೇ ಬ್ಯಾಡ್ಮಿಂಟನ್ ಆಡ್ತೀವಿ, ನಾನೇ ಅವನಿಗೆ ಬೆಸ್ಟ್ ಫ್ರೆಂಡು. ಅವನು ವಯಸ್ಸಿನವ್ರ ಜೊತೆ ಬೆರೆಯೋಕ್ಕೆ ಕೊಟ್ಟಿಲ್ಲ. ಪಾಪ ಒಳ್ಳೆಯ ಸಂಸ್ಕಾರವಂತ ಫ್ಯಾಮಿಲಿ. ಅವ್ರಿಗೆ ಭಯ ಏನಂದರೆ ಕೆಟ್ಟ ಭಾಷೆ ಕಲಿತಾನೆ, ಹೆಂಗೆಂಗೋ ಮಾತಾಡ್ತಾರೆ. ನಮ್ಮ ಹಳ್ಳಿಯವ್ರಿಗೆ ಗೊತ್ತಲ್ಲ ಮೇಡಮ್, ಏನೇನೋ ಮಾತಾಡ್ತಾರೆ, ಏನೇನೋ ಭಾಷೆ, ಯಾಕೆ ಸುಮ್ಮನೆ ರಗಳೆ ಅಂತ ಹೇಳ್ಕೊಂಡು ನಾನು ಹೆಚ್ಚು ಅವರ ಜೊತೆಗೆ ಬೆರೆಯೋಕ್ಕೆ ಬಿಟ್ಟಿಲ್ಲ. ಸೊ ಸೋಷಿಯಲ್ ಸ್ಕಿಲ್ಸ್ ವರ್ ನಾಟ್ ಡೆವಲಪ್ಡ್ ಓನ್ಲಿ. ಅವನಿಗೆ ಅಡ್ಜಸ್ಟ್ಮೆಂಟ್, ಹೈ IQ. ಅವನಿಗೆ ನೋಡಿದರೆ ಅವನಿಗೆ ಫ್ರೆಂಡ್ಸ್ ಯಾರು ಹಂಗಿದ್ರೆ ನಿನ್ನ ಸ್ಕೂಲಿಂದ ವಿಷಯ ಎಲ್ಲ ಮಾತಾಡ್ತಿರಲ್ವ ಅಂತ ಟೀಚರ್ಸ್ ಹತ್ರ ಮಾತಾಡೋದು, ಆ ಮೇಷ್ಟ್ರ ಹತ್ರ ಸಂಜೆ ಮೇಲೆ ಫೋನಲ್ಲಿ ಮಾತಾಡಿಕೊಂಡು ಕೆಮಿಸ್ಟ್ರಿ ವಿಷಯ, ಫಿಸಿಕ್ಸ್ ವಿಷಯ ಹಿಂಗೆ ಮಾತಾಡ್ತಾ ಇದ್ದಿದ್ದೆ ಅಂತ. ಹೊರತು ಫ್ರೆಂಡ್ಸ್ ಇಲ್ಲ, ನೋ ಶೇರಿಂಗ್, ಹೇಗೆ ಶೇರ್ ಮಾಡಬೇಕು ಅಂತಲೇ ಕಲ್ತ್ಕೊಂಡಿಲ್ಲ. ಸಾಮಾಜಿಕ ಬುದ್ಧಿವಂತಿಕೆಯ ಕೊರತೆ. ಹೀಗೆ ಇವತ್ತು ನಾವು ನಿರ್ವಹಣೆಯಲ್ಲಿ ಕಲಿಬೇಕಾದಂಥ ವಿಷಯಗಳು ಇವು ವಾಯುವಿಹಾರಕ್ಕೆ ಬರುವವರಿಗೆ ನಾನು ಬಹುಶಃ ವರ್ತನಾತ್ಮಕ ವಿಷಯದಲ್ಲಿ ಹೆಚ್ಚು ಹೇಳಬೇಕಾಗಿಲ್ಲ. ಮುಖ್ಯವಾಗಿ ಬೇಕಾದ್ದೇ ನಮ್ಮ ದೈಹಿಕ ಮಸಲ್ಸ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್ಗಳು ಅತಿ ಅಗತ್ಯ. ಆಹಾರ ಕ್ರಮವನ್ನು ಸರಿ ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇರುತ್ತೆ. ಹಾಗೆ ನಮ್ಮ ಬ್ರೀದಿಂಗ್, ನಾವು ಏನು ಉಸಿರಾಟ ಮಾಡ್ತೀವಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳುವಂಥದ್ದು ಮುಖ್ಯ. ಪ್ರಾಣಾಯಾಮದಂಥ ಎಕ್ಸಸೈಸ್ಗಳು ಒತ್ತಡ ನಿರ್ವಹಣೆಯಲ್ಲಿ ಬಹಳ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಮ್ಮ ನಿದ್ರಾ ಕ್ರಮ, ಯಾಕಂದರೆ ನಿದ್ರೆ ಅನ್ನುವಂಥದ್ದು ಬರೀ ಒಂದು ದೇಹದ ಆರೋಗ್ಯದ ಸ್ಥಿತಿ ಅಲ್ಲ, ಇದು ನಮ್ಮ ಮೆದುಳಿಗೆ ಪ್ರೋಸೆಸಿಂಗಿಗೆ ಬೇಕಾಗಿರುವಂಥ ಒಂದು ಪೀರಿಯಡ್. ಇಡೀ ಹಗಲಾದ ವಿಷಯಗಳನ್ನು ಪ್ರೋಸೆಸ್ ಮಾಡಿ ಅನಗತ್ಯ ವಿಷಯಗಳನ್ನು ಬ್ರೈನಿಂದ ತೆಗೆದುಹಾಕಿ ಒಂದು ರೀತಿಯ ಶಾಂತತೆಯನ್ನು ತರುವಲ್ಲಿ ನಮ್ಮ ನಿದ್ದೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇದು ಸಣ್ಣ ವಯಸ್ಸಿನವರು ಮಾತ್ರ ಅಲ್ಲ, ದೊಡ್ಡ ವಯಸ್ಸಿನವರು ಕೂಡ ಮೊಬೈಲ್ ಕಾರಣದಿಂದಾಗಿ ನಿದ್ದೆ ಕೆಡೋದು ಗಮನಿಸಿದ್ವಿ. ರಾತ್ರಿ 2 ಗಂಟೆವರೆಗೆ 3 ಗಂಟೆವರೆಗೆ ಯೂಟ್ಯೂಬ್ಗಳನ್ನು ನೋಡ್ತಾ, ಇನ್ಯಾವುದನ್ನೋ ನೋಡ್ತಾ ಮೊಬೈಲಲ್ಲಿ ಕಾಲ ಕಳೆದು ಬೆಳಗ್ಗೆನೂ ಬೇಗ ಎದ್ದು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಹಗಲೊತ್ತಲ್ಲಿ ಅಲ್ಲಿ ನಿದ್ದೆ ಹೋಗಿ ಕೆಲಸ ಆಗಿಲ್ಲ ಅಂತ ಪರದಾಡಿ ಮಾಡಬೇಕಾದ ಮಾಡೋಕ್ಕಾಗದೇನೆ ಈ ರೀತಿಯ ತೊಂದರೆಗಳಿಗೆ ಒಳಗಾಗುವಂಥವರಿದ್ದಾರೆ. ನಿದ್ದೆಯ ಕ್ರಮ ಒಂದು ನಿಯಮಿತವಾದ ಮತ್ತು ನಿರಾಳವಾದಂಥ ಆತಂಕರಹಿತವಾದಂಥ ನಿದ್ದೆ ಮನುಷ್ಯನಿಗೆ ಅತೀ ಅಗತ್ಯವಾಗಬೇಕಾಗುತ್ತೆ. ಇದರ ಕಡೆಗೆ ಗಮನ ಹರಿಸಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವೆಷ್ಟು ಬೇರೆಯವರಿಗೆ ಸ್ಪಂದಿಸ್ತೀವಿ ಅಂತ ರೆಸ್ಪಾನ್ಸಿವ್ನೆಸ್, ಸಾಮಾಜಿಕ ಸ್ಪಂದನೆ ಅನ್ನುವಂಥದ್ದು ಮನುಷ್ಯನ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಯಾವಾಗ ನಮ್ಮ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೋ ಆವಾಗ ಒತ್ತಡವನ್ನು ನಿರ್ವಹಿಸುವಂಥದ್ದು ಬಹಳ ಸುಲಭ ಆಗುತ್ತೆ. ಸೊ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಒಳ್ಳೆಯ ದಾರಿ ಯಾವುದಂದರೆ ನಮ್ಮ ಸಾಮಾಜಿಕ ಸ್ಪಂದನೆ. ಸಾಮಾಜಿಕವಾದಂಥ ಸಮಸ್ಯೆಗಳಿಗೆ, ಏರುಪೇರುಗಳಿಗೆ ಒಂದಷ್ಟು ನಮ್ಮ ಕೈಲಾದಷ್ಟು ಸ್ಪಂದಿಸುವಂಥದ್ದು ನಮ್ಮಲ್ಲಿ ಒಂದು ಒಳ್ಳೆಯ ಮನಸ್ಸನ್ನು ಉಂಟು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಮ್ಮ ಸೋಷಲ್ ಸಪೋರ್ಟ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳುವಂಥದ್ದು. ಯಾಕಂದರೆ ಮನುಷ್ಯ ಅಂದಮೇಲೆ ಒತ್ತಡಗಳು ಬರುವಂಥದ್ದು, ವಿಪರೀತದ ಸನ್ನಿವೇಶಗಳು ಒದಗುವಂಥದ್ದು ಖಂಡಿತವಾಗಿದ್ದೇ ಇರುತ್ತೆ.
ಏರುಪೇರುಗಳು ಮನುಷ್ಯನ ಜೀವನದಲ್ಲಿ ಇದ್ದಿದ್ದೆ. ಆದರೆ ನಾವು ಕಾಯ್ದುಕೊಳ್ಳುವಂಥ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಇದೆ. ನಮ್ಮ ಸ್ನೇಹಿತರು, ನಮ್ಮ ಬಳಗ, ನಮ್ಮ ಅಕ್ಕಪಕ್ಕದವರು, ಇವರು ನಮಗೆ ಯಾವುದೇ ತುರ್ತನಲ್ಲಿ ಒಂದು ರೀತಿಯ ಸಹಾಯಕ್ಕೆ ಬಂದರು ಅಂದರೆ ಅದರಿಂದ ನಾವು ಬೌನ್ಸ್ ಆಗುವಂಥದ್ದು, ರೆಸಿಲಿಯನ್ಸ್ ಅಂತ ಏನು ಕರಿತೀವಿ, ಅದು ಸಾಧ್ಯ ಆಗುತ್ತೆ. ಯಾವ ವ್ಯಕ್ತಿಗೆ ರೆಸಿಲಿಯನ್ಸ್ ತಂತ್ರಗಳಿಲ್ವೋ, ಮತ್ತೆ ಪುನಃ ಚೆಮ್ಮುವಂಥ ತಂತ್ರಗಳಿಲ್ವೋ, ಆವಾಗ ಕುಸಿಯುವಂಥದ್ದು ಸಹಜ. ಅದು ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶಾರೀರಿಕವಾಗಿ ಎಲ್ಲವೂ ಕೂಡ ಕುಸಿಯುವ ಸ್ಥಿತಿ ಯಾವಾಗ ಉಂಟಾಗೋದಂದರೆ ಚಿಮ್ಮುವ ಮನಸ್ಥಿತಿ ನಮ್ಮಲ್ಲಿಲ್ಲದಾದ. ಯಾವುದೇ ಒಂದು ಒತ್ತಡದಿಂದ, ಯಾವುದೇ ಒಂದು ಆಘಾತಗಳಿಂದ ನಾವು ಹೊರಗೆ ಬರುವಂಥ ಮನಸ್ಥಿತಿಯನ್ನು ಕಾಯ್ದುಕೊಳ್ಳೋದು ಮುಖ್ಯ. ಅದಕ್ಕೆ ಬೇಕಾಗಿರುವಂಥದ್ದೇ ಬಹುಶಃ ಅಲ್ಟಿಮೇಟ್ಲಿ ನಾವು ಹೇಳುವಂಥದ್ದು, ವಿ ಶುಡ್ ನಾಟ್ ಓನ್ಲಿ ಬಿ ಹ್ಯಾಪಿ ಅಬೌಟ್ ಅವರ್ ಲೈಫ್, ವಿ ಶುಡ್ ಎಂಜಾಯ್ ಅವರ್ ಲೈಫ್. ಜಾಯ್ಫುಲ್ನೆಸ್ ಅಂತ ಕರಿತೀವಿ. ಜಾಯ್ಫುಲ್ನೆಸ್ ಅನ್ನುವಂಥದ್ದು ಅತ್ಯಂತ ತುತ್ತ ತುದಿಯ ಒಂದು ಸಂತೋಷ. ಅದು ಸಿಗಬಹುದಾದ್ದು ಬಹಳ ಮುಖ್ಯವಾಗಿ ಆಲ್ಟ್ರೂಯಿಸಮಿಂದ. ನಾವೆಷ್ಟು ನಿಷ್ಕಲ್ಮಶವಾಗಿ ನಮ್ಮೊಳಗೆ ಮತ್ತು ಬೇರೆಯವರ ಜೊತೆಗೆ ಇರ್ತೀವೋ, ಎಷ್ಟು ಪ್ರಾಮಾಣಿಕವಾಗಿ ನಮ್ಮಲ್ಲಿ ಮತ್ತು ಬೇರೆಯವರ ಜೊತೆಗೆ ಟ್ರಾನ್ಸ್ಪರೆಂಟ್ ಆಗಿರ್ತೀವೋ, ಅಷ್ಟು ನಾವು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಇಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ಕೂಡ ಆಭಾರಿಯಾಗಿದ್ದೇನೆ. ಇನ್ನೇನಾದರೂ ವಿಷಯಗಳು, ನಿಮ್ಮ ಅನಿಸಿಕೆಗಳು, ಪ್ರಶ್ನೆಗಳು ಅಥವಾ ಇದಕ್ಕೆ ಸೇರಿಸಬಹುದಾದಂಥ ಅಂಶಗಳಿದ್ದರೆ ದಯವಿಟ್ಟು ಹೇಳಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪೂರ್ವಜ ನಿಮ್ಗೆ ಸ್ಟ್ರೆಸ್ ಆಯ್ತಾ ಈಗ? ಡೋಂಟ್ ಥಿಂಕ್ ಇಟ್ ಇಸ್ ಸ್ಟ್ರೆಸ್. ಥ್ಯಾಂಕ್ ಯು. ಇದುವರೆಗೂ ಜೋರ ಮಾತಾಡಿದೆ, ಸ್ವಲ್ಪ ಜೋರ. ತುಂಬ ಮನಮುಟ್ಟುವಂತೆ ಮಾತಾಡಿದ್ದಾರೆ ಸಂಧ್ಯಾ ಕಾವೇರಿಯವರು. ಮತ್ತು ಅವರು ಆಡಿದ ಮಾತುಗಳ ಬಗ್ಗೆ ಮತ್ತು ನಿಮ್ದು ಯಾವ್ದಾದ್ರು ಸಂಶಯ, ಏನಾದ್ರು ಪ್ರಶ್ನೆಗಳಿದ್ದರೆ